ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಮೊದಲೆಲ್ಲ ಎಲ್ಲಿಗಾದ್ರೂ ರೆಡಿಯಾಗಿ ಹೋಯ್ತು ಹೇಳಿ ಆದರೆ ಪೌಡರ್ ಹಾಕಿಕೊಂಡದ್ದು, ಸ್ಟಿಕ್ಕರ್ ಮಾಡಿಕೊಂಡದ್ದು, ಕೂದಲು ಬಾಚಿಕೊಂಡದ್ದು ಹೊರಟು ಹೋಗ್ತೇವೆ. ಆದರೆ ಇಂದು ಇನ್‌ಸ್ಟಾಗ್ರಾಮ್ ನೋಡ್ತಾರೆ ಅಥವಾ ಯೂಟ್ಯೂಬಲ್ಲೇ ನೋಡ್ತಾರೆ. ಗೆಟ್ ರೆಡಿ ವಿತ್ ಮೀ ಹೇಳುವ ವಿಡಿಯೋ ಸಾವಿರಾರು, ಸಾವಿರ ಅಲ್ಲ ಲಕ್ಷವೇ ಹೇಳಕ್ಕೂ ಓಡ್ತಾ ಇದ್ದು. ಅಂಬಗ ಇಂದಿನ ಜನರೇಷನ್‌ಗೆ ಈ ಗೆಟ್ ರೆಡಿ ಹೇಳುವಂತದ್ದು ಎಷ್ಟು ಇಂಪಾರ್ಟೆಂಟ್. ಹಾಗೆ ಗೆಟ್ ರೆಡಿ ಹೇಳಿ ಆಯ್ಕಾದ್ರೆ ಖಾಲಿ ಮೊದ್ಲಣ್ಣಂಗೆ ಪೌಡ್ರು ಸ್ಟಿಕ್ಕರು ಸಾಕೌತಾ ಹೇಳುವ ಪ್ರಶ್ನೆಗೆ ನಮಗೆ ಇಂದು ಉತ್ತರ ಕೊಡ್ಲೆ ಬಂದವರ ಹೆಸರು ರಜನಿ ಹೇಳಿ. ಇವೆಂತ ಮಾಡ್ತಾ ಇದ್ದವು ಹೇಳ್ರೆ ಮೇಕಪ್ ಆರ್ಟಿಸ್ಟ್ ಪ್ಲಸ್ ಕ್ಲಾಸ್ಗಳನ್ನು ತಕೊಳ್ತಾ ಇದ್ದವು. ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ ಅಕ್ಕ, ಹೇಗಿದ್ದಿ? ನಮಸ್ತೆ, ಚೆನ್ನಾಗಿದ್ದೆ. ನಿಂಗ ಹೇಗಿದ್ದಿ? ನಾನು ಹುಷಾರಿದ್ದೆ. ಆ ರಜನಿ ಅಕ್ಕ ಮೂಲತಃ ಎಲ್ಲಿ ಅಣ್ಣ? ಹಾಗೆ ಈಗ ಇಪ್ಪಂತದ್ದು ಎಲ್ಲಿ? ಆ ನಾನು ಮೂಲತಃ ಮಡಿಕೇರಿಯವಳು. ಹ್ಮ್. ಮಡಿಕೇರಿಯಿಂದ ಆನಂತರ ಸೆವೆಂತಿನವರೆಗೆ ಅಲ್ಲಿದ್ದೆ. ಆಮೇಲೆ ಅಲ್ಲಿಂದ ಕಾಸರಗೋಡು ಹೊಡೆಂಗೆ ಬಂದೆ. ಅಜ್ಜನ ಮನೆ ಅಲ್ಲಿ ಉಳ್ಳೋಡಿ ಹೇಳಿ ಬದಿಯಡ್ಕದ ಹತ್ರ ಆಯ್ತು. ಹಾಗೆ ಅಲ್ಲಿ ಇದ್ದೆ. ಅಲ್ಲಿಂದ ಸ್ಕೂಲ್, ಆ ನಂತರದ ಹೈಸ್ಕೂಲ್, ಆಮೇಲೆ ಕಾಲೇಜ್ ಅದೆಲ್ಲ ಅಲ್ಲಿ ಮಾಡಿ ನಂತರ ಮದುವೆಯಾಗಿ ಬೀರಂತಡ್ಕ ಹೇಳುವ ಮನೆಗೆ ಹೋದೆ. ಅಲ್ಲಿಂದ ಅದರ ಇಪ್ಪದು ಮಂಗಳೂರಿಲಿ, ವಾಸ ಎನ್ನದು ಮಂಗಳೂರಿಲಿ. ಹಂಗೆ 21 ವರ್ಷದಿಂದ ಮಂಗಳೂರಿಲಿದ್ದೆ. ಓಕೆ. ಅದೇ ಈಗ ಎಂತ ಮೇಕಪ್ ಆರ್ಟಿಸ್ಟ್ ಹೇಳುವ ವರ್ಡ್ ಟ್ರೆಂಡ್ ಇಲ್ಲಿದ್ದು, ಮೂವ ಹೇಳುವ ವರ್ಡ್ ಟ್ರೆಂಡ್ ಇಲ್ಲಿದ್ದು. ನಿಂಗ ಮೊದಲಿಂದಲೂ ಇದೇ ಫೀಲ್ಡಿಗೆ ಇತ್ತಿದ್ದವ ಅಥವಾ ಇತ್ತೀಚೆಗೆ ಈ ಫೀಲ್ಡಿಗೆ ಬಂದವ? ಹೆಂಗ್? ನಾನು ಮೇಕಪ್ ಹೇಳುವಂತ ವಿಷಯದಲ್ಲಿ ಮೊದಲಿಂದಲೂ ಆಸಕ್ತಿ ಇದ್ದವಳೆ. ಸಾಧಾರಣ 20 ವರ್ಷ ಅಂದಲೇ ಆ ಸಮಯದಿಂದಲೇ ನಾನು ಎಂಗಳ ರಿಲೇಷನ್, ಕಸಿನ್ಸ್ ಅಥವಾ ಫ್ರೆಂಡ್ ಸರ್ಕಲ್ ಹಾಗಿಪ್ಪಲ್ಲೆಲ್ಲ ಈಗ ಹಾಬಿ ಆಗಿ ಮಾಡುದು ಹಿಂಗ ಹೋಗುಂತಿದ್ದು. ಮೊದಲೆಲ್ಲ ಯಾರೋ ಮೇಕಪ್ ಆರ್ಟಿಸ್ಟ್ಗಳ ದೆನ್ಗೊಳಿ ಅಥವಾ ಬ್ಯೂಟಿಷಿಯನ್ಸಿನ ದೆನ್ಗೊಳಿ ಮೇಕಪ್ ಮಾಡಿಸುದ ಅಥವಾ ಮದಿಮಾಳಿಂಗೆ ಮೇಕಪ್ ಮಾಡಿಸುದೆಲ್ಲ ಇತ್ತಿದ್ದಿಲ್ಲ ಅವಾಗ. ಆವಾಗ ನಮ್ಮ ನೆಂಟ್ರಿಷ್ಟ್ರ ಪೈಕಿಲಿ ಯಾರಿಂಗೆ ಗೊಂತಿದ್ದು ಅವೇ ಸೇರಿ, ಇಲ್ಲದ್ರೆ ಸೋದರ ಮಾವನ ಹೆಂಡತಿಯರು ಹೇಳ್ರೆ ಮಾವಂದ್ರ ಹೆಂಡತಿಯಕ್ಕಳ ಅಥವಾ ಹಿಂಗೆ ಯಾರು ರಿಲೇಷನ್ ಅಲ್ಲಿ ಇಪ್ಪವೇ ಮಾಡಿಕೊಂಡಿತ್ತು. ಹಾಗೆ ನಾನು ಕೂಡ ಆ ಕಲೆಯ ಮಾಡುದರ ನೋಡಿಕೊಂಡು ಎನ್ನ ಸೋದರ ಮಾವನ ಹೆಂಡತಿ ಅತ್ತೆ ಮಾಡಿಕೊಂಡಿತ್ತಿದ್ದವು. ಹಾಗೆ ಇನ್ನಿತರರು ಮಾಡುದರ ನೋಡಿಕೊಂಡು ಕಲ್ತವಳು ನಾನು. ಹಾಗೆ ಆವಾಗಿನಿಂದಲೇ ನನಗೆ ಇಂಟ್ರೆಸ್ಟ್ ಇತ್ತು. ಮತ್ತೆ ಪ್ರಥಮವಾಗಿ ಹೇಳ್ತಾರೆ, ನಾನು ಸ್ಕೂಲಲ್ಲಿ ಇಪ್ಪಾಗ 9th ಸ್ಟ್ಯಾಂಡರ್ಡ್ ಇಲ್ಲಿ ಹಾಗಿಪ್ಪ ಹೇಳ್ರೆ ಮೇಕಪ್ ಮಾಡೋದ್ರ ಸ್ಟಾರ್ಟ್ ಮಾಡಿದ್ದೆ ಹೇಳಿ ಹೇಳ್ದಕ್ಕು. ಓಕೆ. ಅವಾಗ ಹೈಸ್ಕೂಲಿಂದಲೇ ಶುರು ಮಾಡಿದ್ದೆ. ಈಗ ಅದೇ ನಿಂಗ ಹೇಳಿದಾಗ 20 ವರ್ಷದ ಮೇಲೆ ತೋಳಿ ನನಗ ಅನ್ಸುತ್ತು. ನಿಂಗ ನೋಡಿದ ಹಾಗೆ ಅಂಬಗ ಇತ್ತಿದ್ದ ಒಂದು ಟ್ರೆಂಡಿಂಗ್ ಇದೆ, ಈಗ ಇಪ್ಪಂತಹ ಒಂದು ಟ್ರೆಂಡಿಂಗ್ ಇದೆ. ಈಗ ಅಂತ ಹೇಳಿದ್ರೆ ಒಂದು ಮೇಕಪ್ ಮಾಡಕ್ಕೂ ಹೇಳಿದ್ರೆ ಫಸ್ಟ್ ಗೆ ಕೇಳುವಂತ ನಿங்களದ್ದು ಸರ್ಟಿಫಿಕೇಶನ್ ಆಯ್ತಾ ಹೇಳಿ. ಈ ಎಂತ ಚೇಂಜಸ್ ಇದ್ದು ಇದ್ರ ಬಗ್ಗೆ ನಿಗಳ ಅನಿಸಿಕೆ ಅಂತ? ಮೇಕಪ್ ಹೇಳಿರೀಗ ಮೊದಲು ನಾವು ಮಾಡಿಕೊಂಡಿತ್ತದು ಈಗ ನಮ್ಮ ಇದರಲ್ಲಿ, ಈಗ ನಮ್ಮ ಕೆಟಗರಿಲಿ ಅಥವಾ ಬೇರೆ 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 ರೀತಿಲಿ ಇದ್ದು ಯಾವ ಇದರಲ್ಲಿ ನೋಡಿದರೂ ಕೂಡ, ಈಗ ಮೊದಲೆಲ್ಲ ಆದರೆ ನಾವು ಎಕ್ಸಾಂಪಲ್ ಹೇಳುದಾದರೆ ಸೀರೆ ಎಲ್ಲ ನಾವು ಅಲ್ಲೇ ಆವಾಗಲೇ ಸುತ್ತಿಕೊಂಡಿತ್ತು. ಮತ್ತೆ ನಿಂಗ ಹೇರ್ ಸ್ಟೈಲಿನ ಗಮನಿಸಿಪ್ಪಿ ಮೊದಲೆಲ್ಲ ಹೆಂಗೆ ಹೇಳಿದ್ರೆ, ಒಂದು ಮದಿಮಾಳಿನ ಹಿಂಗೆ ನೋಡುದುಳಿ ಹೇಳಿದ್ರೆ ಎದುರಂದ ನಾವು ಹಿಂಗೆ ನೋಡುವಾಗ ಇಲ್ಲಿ ನಿಂಗ ನೋಡಿ ಇಲ್ಲಿ ಕಾಣಿಕು ಆ ಮಲ್ಲಿಗೆಯ ಇದು ಇಲ್ಲಿ ಕಾಣಿಕು. ಮದಿಮಾಳಿನ ಎದುರಿಂದ ನೋಡುವಾಗ ಸುಂದಿ ಸುಡ್ಸಿಕೊಂಡಿತ್ತಿದ್ದವು ಹೂಗಿನ ಮಲ್ಲಿಗೆ ಹೂಗೆ ಅಲ್ಲಿ ಮುಖ್ಯವಾಗಿ ಇದ್ದು, ಅದು ಎದುರಿಂದ ಹಿಂಗೆ ನೋಡುವಾಗ ಅದರ ಎಡೆಯಲ್ಲಿ ಏನಾದ್ರು ಸಣ್ಣಕ್ಕೆ ಆ ಸೀರೆಯ ಕಲರ್ನದ್ದ ಅಥವಾ ಹೆಚ್ಚಾಗಿ ಗುಲಾಬಿ ದಳವನ್ನೇ ಉಪಯೋಗಿಸಿಕೊಂಡಿತ್ತಿದ್ದವು. ಅಥವಾ ಸೇವಂತಿಗೆಯಲ್ಲಿ ಈ ಗುಲಾಬಿ ದಳವ ಸೇರಿಸಿ ಏನಾದ್ರೂ ಒಂದು ಕ್ರಿಯೇಟಿವಿಟಿ ಮಾಡುದು, ಅಥವಾ ಗುಲಾಬಿ ದಳಲ್ಲಿ ಮಲ್ಲಿಗೆ ಎಡೆಯಲ್ಲಿ ಏನಾದ್ರು ಕ್ರಿಯೇಟಿವಿಟಿ ಮಾಡಿ ಹಾಗಿಪ್ಪದರ ಹೆಚ್ಚು ಇದು ಮಾಡಿಕೊಂಡು ಹೆಚ್ಚು ಮಲ್ಲಿಗೆಗೆ ಇಂಪಾರ್ಟೆನ್ಸ್ ಕೊಟ್ಟು ಜಡೆ ತುಂಬಾ ಮಲ್ಲಿಗೆ ಹೇಳುವಂತ ಟ್ರೆಂಡ್ ಆವಾಗ ಇತ್ತು. ಆವಾಗ ಹೇಳಿದ್ರೆ ಈಗೊಂದು 5-6 ವರ್ಷಗಳ ಹಿಂದೆಯವರೆಗೂ ಹೇಳಕ್ಕು ನಾನು ಕೊನೆಗೆ ಒಂದು 10 ವರ್ಷ ಹಿಂದೆ ಮಾಡಿದ್ದಕ್ಕೂ ಈಗ ನೋಡ್ತಾ ಇಪ್ಪದಕ್ಕೂ ಹೇಳುವಂತ ಇದರಲ್ಲಿ ನೋಡಿದ್ರೆ ಒಂದು 10 ವರ್ಷ 7 ವರ್ಷ ಅಲ್ಲಿ ಹೇಳಕ್ ಅದರ ಮೊದಲನವರೆಗೂ ಹಾಗೆ ಇತ್ತು. ಈಗ ನೋಡುವಾಗ ಎಂತ ಆಯ್ತು ಹೇಳಿದ್ರೆ ಅದು ಕ್ರಮೇಣ ಕಮ್ಮಿ ಆಗುತ್ತಾ ಮೇಲಿನ ಹೂಗಿನ
ಒಂದೊಂದು ಸಾಲು ಕಡಿಮೆ ಆವುತ್ತಾ ಬಂದು ಈಗ ಹ್ಮ್ ಎಲ್ಲಿಯವರೆಗೆ ಬೈಂದು ಹೇಳಿದರೆ ಕೇವಲ ಮಲ್ಲಿಗೆ ಹೇಳಿದ್ರೆ ಒಂದು ಕೆಳ ನಾವು ಇಲ್ಲಿ ಜಡೆಯ ಎಲ್ಲಿ ಸಿಕ್ಕಿಸಿಕೊಂಡು ಹೋಗ್ತಾ ಇದ್ದು ಅಷ್ಟು ಮಾತ್ರ. ಇನ್ನು ಈ ಹ್ಮ್ ತರ ಅದು ನಮ್ಮ ದಕ್ಷಿಣ ಕನ್ನಡದ ಹೊಡೆ ಅಥವಾ ದಕ್ಷಿಣ ಕನ್ನಡಕ್ಕೆ ಹತ್ತಿರ ಇಪ್ಪಂತ ಉಡುಪಿ ಹಿಂಗೆ ಮಂಗಳೂರು ಮಲ್ಲಿಗೆ ಅಥವಾ ಭಟ್ಕಳ ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಶಂಕರಾಪುರ ಮಲ್ಲಿಗೆ ಹೇಳಿ ಮಲ್ಲಿಗೆಗಳ ಒಂದು ಆಗರ ಏನಿದ್ದು ಹ್ಮ್ ಅಲ್ಲಿಯವರೆಗೆ ಅದಿದ್ದು ಹೊರತು ಬೇರೆ ಕಡೆಯಲ್ಲಿ ಈಗ ಬೇರೆ ಮೈಸೂರು ಮಲ್ಲಿಗೆಯ ಅಲ್ಲಿಯ ಹ್ಮ್ ಸ್ಥಳಕ್ಕೆ ಹೊಂದಿಕೊಂಡ ಹಾಗೆ ಮಲ್ಲಿಗೆಯ ಉಪಯೋಗ ಮಾಡುತ್ತವು. ಅಷ್ಟು ಹ್ಮ್ ಮಾತ್ರ ಇದ್ದು ಅದರ ಜೊತೆಗೆ ಹೆಚ್ಚು ಆ ನಿಜವಾದ ಹೂಗಿನಕ್ಕಿಂತಲೂ ಕೂಡ ಹ್ಮ್ ಆರ್ಟಿಫಿಷಿಯಲ್ ಹೂಗುಗಳ ಬಳಕೆ ಈಗ ಚೂರು ಜಾಸ್ತಿ ಜಾಸ್ತಿ. ಆಯ್ತು ಅಥವಾ ಅದು ಟ್ರೆಂಡ್ ಒಳ್ಳೆ ಹೇಳಕ್ಕು ಚೂರು. ಇಂಟ್ರೊಡಕ್ಷನ್ ಇಲ್ಲೇ ಹೇಳಿದಂಗೆ ಮೊದ್ಲಾಣ ನಮ್ಮ ಗೆಟ್ ರೆಡಿ ವಿತ್ ಮೀ ಪೌಡರ್ ಹಾಕಿ ಮತ್ತೆ ಬೊಟ್ಟು ಹಾಕುದು ಕೂದಲು ಹಚ್ಚುದು ಎರಡು ಬೇಳೆ. ಈಗ ನೋಡ್ತಾರೆ ಗೆಟ್ ರೆಡಿ ವಿತ್ ಮೀ ಇಷ್ಟದಲ್ಲಿ ಇಷ್ಟುಗಳ ಪ್ರಾಡಕ್ಟ್ಸ್ ಕೊಡ್ತಾವು. ಈ ಪ್ರಾಡಕ್ಟ್ಸ್ ಗ ಎಂತರ ಹಾಗೆ ಇದಕ್ಕಿಪ್ಪ ವ್ಯತ್ಯಾಸಂಗ ಎಂತರ? ಈಗ ಇದು ಈ ಪ್ರಾಡಕ್ಟ್ ಗಳು ಹೇಳುವಾಗ ಎಂತ ಹೊತ್ತು ಹೇಳಿದ್ರೆ ಫೇಸಿನ ಹ್ಮ್ ವಿಷಯಕ್ಕೆ ಮೇನ್ ಆಗಿ ಬತ್ತು. ಹ್ಮ್ ಫೇಸಿನ ವಿಷಯಕ್ಕೆ ಅಥವಾ ಮುಖದ ವಿಷಯಕ್ಕೆ ಬಪ್ಪಗ ಈಗ ಹ್ಮ್ ಈಗಿನ ವೆದರಿಂಗ್ ಆದಿಕ್ಕು ಅಥವಾ ಈಗಿನ ಆಹಾರ ಕ್ರಮಕ್ಕೆ ಆದಿಕ್ಕು ಹ್ಮ್ ಇದರಿಂದಾಗಿ ಏನಾಯ್ತು ಹೇಳಿದ್ರೆ ಸಣ್ಣ ಪ್ರಾಯಲ್ಲಿಯೇ ಮೋರೆಯಲ್ಲಿ ಕೆಲವು ಸತಿ ಪಿಗ್ಮೆಂಟೇಶನ್ ಹೇಳಿದರೆ ಚೂರು ಕಪ್ಪು ಕಲೆಗಾದಿಕ್ಕು ಅಥವಾ ಈ ಕೋಟ್ಲೆ ಅಥವಾ ಚಿಕನ್ ಪಾಕ್ಸ್ ಹೇಳುವಂತ ಕೆಲವು ಇದರಿಂದಾಗಿ ಮೋರೆಯಲ್ಲಿ ಕಪ್ಪು ಕಲೆ ಇಪ್ಪಂತದ್ದಾಯ್ಕು ಅಥವಾ ಇನ್ನಿತರ ಯಾವ್ದೇ ಕಾರಣಂದ ಅದಿಕ್ಕು ಅದು ಯಾವುದುಳ್ಳಿ ನಮಗೆ ಹೇಳಿಡ್ತಿಲ್ಲ ಅಥವಾ ಎಂತದೇ ಆಗಿಕ್ಕು ಇಂಥದ್ರೆಲ್ಲ ಒಂದು ಮೇನ್ ಆಗಿ ನಾವು ಹೇಳುವಾಗ ಬ್ರೈಡ್ ಒಂದು ಮದುಮಗಳು ಹೇಳುವಾಗ ಅದರ ಮೋರೆಯಲ್ಲಿ ನಮಗೆ ಅದು ಆ ಕಲೆಯ ಕಾಂಬದ ವಕ್ಕವಕ್ಕೆ ಇಷ್ಟ ಇರ್ತಿಲ್ಲ. ನಾನೊಂದು ಹ್ಮ್ ಮದುಮಗಳಾಗಿ ಕಾಂಬಗ ಒಂದು ಮಂಟಪಲ್ಲಿ ಕಾಂಬಗ ನಾನು ಹೀಗೆ ಕಾಣಿಕು ಹಾಗೆ ಕಾಣಿಕು ಹೇಳುವಂತ ಒಂದು ಸಹಜವಾಗಿ ಇಪ್ಪದು ಸಹಜವೇ ಅಲ್ದ. ಹಾಗಾಗಿ ಎಂತ ಆಯ್ತು ಹೇಳ್ರೆ ಈ ರೀತಿಯ ಕಲೆಗಳ ಮುಚ್ಚಿ ಒಂದು ರಾಜಕುಮಾರಿ ಹೇಳುವ ಒಂದು ಫೀಲ್ ಅಥವಾ ನಾವು ಸಹಜವಾಗಿ ಮದುಮಗಳ ಹೇಳುವಾಗ ಲಕ್ಷ್ಮೀ ನಾರಾಯಣರ ಸ್ವರೂಪ ಹೇಳುವಂತ ಒಂದು ಭಾವನೆ ಇರುತ್ತೆ ಅಲ್ಲಿ ಯಾವಾಗಲೂ. ಅವಾಗ ಆ ಲಕ್ಷ್ಮಿಯ ಹಾಗೆ ಅದು ಕಾಣಿಕು ಅಥವಾ ಒಂದು ಒಡವೆಗಳ ಹಾಕಿ ಅಥವಾ ಒಂದಷ್ಟು ಹೂಗು ಸೂಡಿ ಅಥವಾ ಒಂದು ಮೋರೆಯ ಏನು ಮೋರೆಯಲ್ಲಿ ಅಥವಾ ಇದ್ದರೂ ಇಲ್ಲದ್ರು ಅದರ ಈ ರೀತಿ ಕಾಣಿಕು ಹೇಳುವಂತ ಒಂದು ಭಾವನೆ ಇರುತ್ತೆ. ಅಲ್ಲಿಗೆ ತರಕಾರೆ ಇಂಥ ಕಲೆಗೆ ಅದಕ್ಕೂ ಇದೆಲ್ಲವನ್ನು ಮುಚ್ಚುವ ಅಥವಾ ಮೋರೆಯಲ್ಲಿ ಯಾವುದೇ ಬೇರೆ ಸಮಸ್ಯೆ ಇದ್ದರೆ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಇಂಥದ್ದರ ಎಲ್ಲ ಕವರ್ ಮಾಡ್ಲೆ ಇಪ್ಪಂತಹ ಪ್ರಾಡಕ್ಟ್ಸ್ ಆಗಿರ್ತದೆ. ಹ್ಮ್ ಹಾಗೆ ಬಳಕೆ ಮಾಡುವಂತದ್ದಾಗಿರ್ತದೆ. ಈಗ ಸಹಜವಾಗಿ ಎಂತ ಆಗಿರ್ತದೆ ಹೇಳಿದ್ರೆ ಮೊದಲು ನಾವೊಂದು ಫಸ್ಟಿಂಗೆ ಮೋರೆಯ ಕ್ಲೆನ್ಸರ್ ಅಲ್ಲಿ ಹೇಳ್ತು ಕ್ಲೀನ್ ಮಾಡುವಂತ ಒಂದು ಪ್ರೊಸೀಜರ್. ಕ್ಲೀನ್ ಮಾಡುದುಳ್ಳಿ ಹೇಳಿದರೆ ಈಗ ಆಚೆ ಈಚೆ ಹೋಗುವಾಗ ಸಹಜವಾಗಿ ಧೂಳು ಹೇಳುವಂತದ್ದು ಇದ್ದೇ ಇರ್ತು ಅಥವಾ ಹ್ಮ್ ಅದಕ್ಕೆ ನಾವು ಮತ್ತೆ ಮೇಕಪ್ ಮಾಡ್ತಾ ಅಥವಾ ಈಗ ಫೌಂಡೇಶನ್ ಅಥವಾ ಇನ್ನಿತರ ವಸ್ತುಗಳ ನಾವು ಹಾಕುದುಳ್ಳಿ ಹೇಳಿದರೆ ಅದು ತುಂಬಾ ಲಾಂಗ್ ಲಾಸ್ಟಿಂಗಿನವರೆಗೆ ಈಗ ಒಂದು ಮದುವೆ ಹೇಳಿದರೆ ಉದಿಯಪ್ಪಗ ನಮ್ಮಲ್ಲಿ ಒಂದು 6 ಗಂಟೆಯಿಂದ 6:30 ಹೇಳುವ ಹಾಗೆ ಶುರುವಾಗಿರ್ತು ಕಾರ್ಯಕ್ರಮಂಗ ಅದು ಮುಗಿಯೋದು ಈ ಮದಿಮಾಳು ಮೋರೆಯಿಂದ ಮೇಕಪ್ ತೆಗೋದು ಮತ್ತೆ ಎಷ್ಟೋ ಹೊತ್ತಿಂಗ್ ಆಗಿರ್ತು. ಹಾಗಾದ ಕಾರಣ ಅಷ್ಟು ಹೊತ್ತು ಇಪ್ಪಾಗ ಫಸ್ಟಿಂಗೆ ಮೋರೆಯ ಕ್ಲೀನ್ ಮಾಡಿಕೊಂಡು ಇದ್ದರೆ ಫೇಸ್ ವಾಶ್ ಮಾಡ್ತಾರೆ ಕ್ಲೆನ್ಸರ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿ ಆಮೇಲೆ ಒದ್ದೆಯ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಟೋನರ್ ಹೇಳುವಂತ ಒಂದು ಟೋನರ್ ಹೇಳಿದ್ರೆ ಇದು ರೋಸ್ ವಾಟರ್ ಹ್ಮ್ ಅಥವಾ ಹಾಂಗಿಪ್ಪ ಪ್ರಸಾದನಂಗ ಆಗಿರ್ತದೆ ಅದರ ಉಪಯೋಗಿಸಿ ಆಮೇಲೆ ಮಾಯಿಶ್ಚರೈಸರ್ ಹೇಳಿ ಆಮೇಲೆ ಪ್ರೈಮರ್ ಹೇಳಿ ಹಿಂಗೆ ಒಂದೊಂದೇ ಸಾಧನಾಂಗ ಇದ್ದು ಉಪಯೋಗಿಸುವಂಥದ್ದು. ಮೊದಲಾಗಿ ಟೋನರ್ನ ಉಪಯೋಗಿಸುತ್ತೆ ಆಮೇಲೆ ಕೆಲವು ಜನಕ್ಕೆ ಪ್ರೈಮರ್ ಬೇಕಾಗುತ್ತಿಲ್ಲ. ಈಗ ಓಪನ್ ಪೋರ್ಸಸ್ ಹೇಳ್ರೆ ಇಲ್ಲಿ ನಿಂಗೆ ಹೋಗೋಂತಿಕ್ಕು ನಮ್ಮ ಮೋರೆಯಲ್ಲಿ ಕೆಲವು ಜನಕ್ಕೆ ತುಂಬಾ ನೈಸ್ ಸ್ಕಿನ್ ಇರ್ತು ಅಂತವಕ್ಕೆ ಅದು ಉಪಯೋಗಿಸಕ್ಕೆ ಹೇಳಿಲ್ಲ. ಅದು ಅವರವರ ಸ್ಕಿನ್ನಿನ ನೋಡಿಕೊಂಡು ಬೇಕಾದರೆ ಯೂಸ್ ಮಾಡ್ಲಕ್ಕೂ ಅಥವಾ ಬೇಡದಿದ್ದರೆ ಅದರ ಸ್ಕಿಪ್ ಮಾಡ್ಲಕ್ಕೂ. ಈಗ ಎಲ್ಲಾ ಪ್ರಾಡಕ್ಟ್ಗಳನ್ನು ಎಲ್ಲರಿಗೂ ಉಪಯೋಗಿಸುವಂತಹ ಪ್ರತೀತಿ ಇಲ್ಲ. ಅದು ಇದ್ದು ಹೇಳಿ ಅದರ ಉಪಯೋಗಿಸಬೇಕಾದಂತ ಅವಶ್ಯಕತೆ ಇಲ್ಲ. ಅವರವರ ಸ್ಕಿನ್ ಹೇಗಿದ್ದು ಅಥವಾ ಕಲರ್ನ ವಿಷಯ ಬಂದಪ್ಪಾಗ ಅವರ ಸ್ಕಿನ್ ಕಲರ್ ಎಂತ ಇದ್ದು ಅದಕ್ಕೆ ಯಾವ್ದು ಮ್ಯಾಚ್ ಆಯ್ತು ಹಿಂಗೆ ಪ್ರತಿಯೊಂದು ವಸ್ತುಗೂ ಕೂಡ ಯಾವ ಯಾವ ಸಂದರ್ಭದಲ್ಲಿ ಅಥವಾ ಯಾರ್ಯಾರಿಗೆ ಅದರ ಅವಶ್ಯಕತೆ ಇದ್ದು ಅಲ್ಲಿ ಮಾತ್ರ ಅದರ ಉಪಯೋಗಿಸಿಕೊಂಡು ನಾವು ಈಗ ಅಂದ ಚಂದಳಿ ಹೇಳುವಂಥದ್ದು ಅಥವಾ ಯಾವುದೇ ಇದು ಈ ಮೇಕಪ್ ಆರ್ಟ್ ಹೇಳುವಂಥದ್ದು ಅದು ಅದರಲ್ಲೇ ಇದ್ದು ಮೇಕಪ್ ಆರ್ಟ್ ಅಥವಾ ಆರ್ಟಿಸ್ಟ್ ಹೇಳುವಂಥದ್ದು ಅದೊಂದು ಕಲೆ. ಅದರ ಅಂದ ಚಂದವ ತಂದು ಕೊಡುದು ನಮ್ಮ ಕೈಲಿಪ್ಪಂತಹ ಕಲೆ. ಯಾವುದೇ ನಮ್ಮ ಪ್ರಾಡಕ್ಟಿನಿಂದಲ ಅಥವಾ
ಖಂಡಿತವಾಗಿ ಪ್ರಾಡಕ್ಟ್ ಹೇಳುವಂತದ್ದರಿಂದ ಬಪ್ಪದು ನಿಜವೇ, ಆದರೆ ಕೇವಲ ಪ್ರಾಡಕ್ಟ್ ಇದ್ದರೆ ಸಾಕಾಗುತ್ತಿಲ್ಲ. ನಾವು ಅದರ ಬಳಸುವ ರೀತಿ ಅಥವಾ ನಾವು ಅದಕ್ಕೆ ಹೇಗೆ ಟೆಕ್ಸ್ಚರ್ ನಾವು ಹೇಗೆ ಕೊಡ್ತು ಹೇಳೋದರ ಮೇಲೆಯೂ ಕೂಡ ಆ ಅದು ತುಂಬಾ ಇಂಪಾರ್ಟೆಂಟ್ ಹೌದು. ಓಕೆ, ಈಗ ಒಂದು ಮದಿ ಮಾಡಿಗೆ ಈಗ ನಿಂಗಳ ಹತ್ರ ಪ್ರಾಡಕ್ಟ್ಸ್ ಎನಗೆ ಮೇಕಪ್ ಆರ್ಟಿಸ್ಟ್ ನಿಂಗಳೇ ಆಗಿರಬೇಕು, ಹಂಗೇಳಿ ನಿಂಗಳ ಹತ್ರ ಪ್ರಾಡಕ್ಟ್ಸ್ ಎನಗೆ ಬೇಡ, ಎನಗೆ ನಿಂಗ ಲಿಸ್ಟ್ ಕೊಡಿ ನಾನು ತಂದು ಕೊಡ್ತೆ ಹೇಳುವ. ಓಕೆ, ನಿಂಗ ಅವರ ಸ್ಕಿನ್ ಹೇಗೆ ಅರ್ಥ ಮಾಡಿಕೊಳ್ತಿ ಹೇಳ್ರೆ, ಮೊದಲೇ ಅವರ ಸ್ಕಿನ್ ಟೈಪಿನ ನೋಡಿಕೊಂಡು ಹಾಗೆ ಅವಕ್ಕೆ ಪ್ರಾಡಕ್ಟ್ಸ್ ಗಳ ಕೊಡುವಂತದ, ಅಥವಾ ಸಾಮಾನ್ಯವಾಗಿ ಈ ಇಂಥದ್ದು ತಕೊಂಡ್ ಬನ್ನಿ ಮತ್ತೆ ನೋಡಿಕೊಂಡು ಅಪ್ಲೈ ಮಾಡುವಂತದ ಹೆಂಗೆ? ಈಗ ಆ ರೀತಿಯ ಅಂತದ್ದು ಕಡಿಮೆ ಇರುತ್ತು. ಯಾಕೆ ಹೇಳಿದ್ರೆ ಈಗ ನಾವು ಮೇಕಪ್ ಆರ್ಟಿಸ್ಟ್ ಆಗಿ ಒಂದು ಬ್ರೈಡಲಿಂಗ್ಗೆ ಈಗಿನ ಟ್ರೆಂಡಲ್ಲಿ ನಾವು ಯೂಸ್ ಮಾಡುವಾಗ ಸುಮ್ಮನೆ ಒಟ್ಟಾರೆ ಹೆಂಗೋ ಒಂದು ಕ್ವಾಲಿಟಿಯ ಹಿಡ್ಕೊಂಡು ಹಂಗೆ ಹೋಪಲ್ಲ ಆಗುತ್ತಿಲ್ಲ. ಒಳ್ಳೆಯ ಒಂದು ಬ್ರ್ಯಾಂಡ್ ಅನ್ನೇ ನಾವು ತಕೊಂಡು ಹೋಗಿರಬೇಕು, ಅಥವಾ ಅದರಿಂದ ಸ್ಕಿನ್ನಿಂಗೆ ಯಾವುದೇ ಸಮಸ್ಯೆ ಆಗ ಹೇಳುವಂತ ರೀತಿಯದ್ದು ನಮಗೆ ಏನು ಕ್ಲಿಯರ್ ಇದ್ದು ಅಂತಹ ಪ್ರಾಡಕ್ಟ್ ಅನ್ನೇ ನಾವು ಹಿಡ್ಕೊಂಡು ಹೋಗ್ಬೇಕು. ಆದರೂ ಕೂಡ ಇನ್ ಕೇಸ್ ಅವು ಹೇಳ್ತಾವು ಇಲ್ಲ ನನಗೆ ಪ್ರಾಡಕ್ಟ್ ಕೊಡಿ ನಾನದ್ರ ಯೂಸ್ ಮಾಡ್ತಿಲ್ಲ, ಬೇರೆಯವಕ್ಕೆ ನಿಂಗ ಯೂಸ್ ಮಾಡಿರ್ತಿ, ಯಾಕೆ ಹೇಳ್ರೆ ನಾ ಹೆಂಗೆ ಯೂಸ್ ಮಾಡ್ತೀಯ ಹೇಳ್ದ ಅವಕ್ಕೆ ಗೊತ್ತಿಲ್ಲಲ್ದ. ಹಂಗೊಂದು ವೇಳೆ ಹೇಳಿದರೂ ಕೂಡ ಫಸ್ಟ್ ಹಾಂಗಿದ್ದು ಹೇಳಿ ಆದ್ರೆ ಒಂದು ಸರ್ತಿ ಅವು ಮೀಟ್ ಆಯ್ಕೆಂಗಳ ಈಗ ಇಲ್ಲೇ ಹೇಳಿ ಆದ್ರೆ ಹಿಂಗ ಪ್ರಾಡಕ್ಟ್ ತಕೊಂಡು ಹೋಗಿ ಒಂದ್ ನೋಡ್ಲಕ್ಕು ಅಥವಾ ಅಲ್ಲಿ ಹೋಗಿ ಹಿಂಗ ಟೆಸ್ಟ್ ಮಾಡ್ಲಕ್ಕು ಎಂತ ಮಾಡ್ಲಕ್ಕು. ಆದರೆ ಎಂಗಳೇ ಪ್ರಾಡಕ್ಟ್ಸ್ ಅಲ್ಲಿ ಹೇಳಿದರೆ ಅವು ಒಂದ್ಸತಿ ಮೀಟ್ ಮಾಡಿ, ಆ ಮೀಟ್ ಮಾಡುವಾಗ ಹಿಂಗೋಗಿ ಗೊತ್ತಾಯ್ತು ಅವರ ಸ್ಕಿನ್ ಟೋನ್ ಎಂತ, ಸ್ಕಿನ್ ಟೈಪ್ ಎಂತ, ಅಥವಾ ಇನ್ನಿತರ ಸಮಸ್ಯೆಗ ಸ್ಕಿನ್ ಪ್ರಾಬ್ಲಮ್ಸ್ ಅವಕ್ಕೆ ಇಂಥ ಪ್ರಾಡಕ್ಟ್ ಇಂದ ಎಂತ ಸಮಸ್ಯೆ. ಎಷ್ಟಾದ್ರೂ ಕಾಸ್ಮೆಟಿಕ್ ಹೇಳುವಂತದ್ದು ಅದು ಇದ್ದದ್ದೇ ಕೆಮಿಕಲ್ ಇದ್ದೇ ಇದ್ದು ಇಲ್ಲೇ ಎಷ್ಟು ಹೇಳಿದರೂ ಕೂಡ, ಯಾಕೆ ಹೇಳಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಬರೇಕು ಅಥವಾ ಬಾಳ್ವಿಕೆ ಬರೇಕು ಹೇಳುವಂತದ್ದು ಬಪ್ಪಗ ಸಹಜವಾಗಿ ಅದಲ್ಲಿ ಕೆಮಿಕಲ್ ಯೂಸ್ ಮಾಡದೆ ಇಪ್ಪಲ್ಲ ಸಾಧ್ಯವೇ ಇಲ್ಲ. ಹಾಗಾದ ಕಾರಣ ಹೆಚ್ಚಿನವಕ್ಕೆ ಕೆಲವು ಜನಕ್ಕೆ ಕೆಮಿಕಲ್ ರಿಯಾಕ್ಷನ್ ಆಯ್ತು ಯಾವಾಗಲೂ ಯೂಸ್ ಮಾಡಿಕೊಂಡಿಪ್ಪವಕ್ಕಾದ್ರೆ ಅವಕ್ಕೆ ಗೊತ್ತಿರ್ತು ಎನ್ನ ಸ್ಕಿನ್ನಿಂಗೆ ಎಂತದ್ದು ಆಗುತ್ತಿಲ್ಲ ಎಂತದ್ದು ಆವತ್ತು ಹೇಳುವಂತದ್ದು ಅವಕ್ಕೆ ಗೊತ್ತಿರ್ತು. ಮಾಡದೆ ಇಪ್ಪವಕ್ಕೆ ಫಸ್ಟ್ ಟೈಮ್ ಲಿಸ್ಟ್ ಕೊಡುದು ಹೇಳುವಂತ ಸಂದರ್ಭ ಒದಗಿ ಬಂದಪ್ಪಾಗ ನಾವು ಅವರ ಮೀಟ್ ಮಾಡ್ಲೇಬೇಕು. ಯಾಕೆ ಹೇಳಿದ್ರೆ ಡಾಕ್ಟರ್ ಅನ್ನು ಕೂಡ ಇದನ್ನು ನಾವು ಮ್ಯಾಚ್ ಮಾಡಕ್ ಹೌದು. ನಾವು ಡಾಕ್ಟರ್ ಹತ್ರ ಹೋಗಿ ನನಗೆ ಕೊಡಿ ಮದ್ದು ಕೊಡಿ ಹೇಳಿ ನಾವು ಫೋನ್ ಇಲ್ಲಿ ಹೇಳಿ ಎಲ್ಲಾ ವಿಷಯಕ್ಕೆ ಆಗುತ್ತಿಲ್ಲ, ಸ್ಕಿನ್ ವಿಚಾರಕ್ಕಪ್ಪಾಗ ಹಂಗೆ ಆಗುತ್ತಿಲ್ಲ. ಸೇಮ್ ಸ್ಕಿನ್ ಡಾಕ್ಟರ್ ಹೇಗಿದ್ದ ಅದೇ ರೀತಿಯ ಒಂದು ಎಂತ ಒಂದು ಬಾಂಧವ್ಯ ಬೇಳೆಕಲ್ಲಿ ಫಸ್ಟ್ ಮೀಟ್ ಹಿಂಗೆ ಆಗಿ ಒಂದು ಮಾತುಕತೆ ಆಗಿ ನಿಗಳ ಸ್ಕಿನ್ ಹೆಂಗಿದ್ದು ಏನು ಎಂತ ಹೇಳುವಂತದ್ದು ಅವರ ಹತ್ರ ಮಾತುಕತೆ ಆಗಿ ಆ ನಂತರ ಅವರ ಸ್ಕಿನ್ನಿಗೆ ಯಾವ ಕಲರ್ ಬೇಕು ಅಥವಾ ಏನು ಎಂತ ಹೇಳಿ ನೋಡಿ ಲಿಸ್ಟ್ ಕೊಡಕ್ಕೆ. ಓಕೆ, ಈಗ ಇಷ್ಟು ಗೊತ್ತದೆ ನಾವು ಆ ಸ್ಕಿನ್ನಿನ ಬಗ್ಗೆ ಮಾತಾಡಿರುವಾಗ. ಮೊದಲೆಲ್ಲ ಎಂತರ ಹೇಳಿ ಈ ನಾಲೆಜ್ ಇಲ್ಲದ ಸಮಯದಲ್ಲಿ ಫೌಂಡೇಶನ್ ಯಾವುದೇ ಒಂದು ಅಲ್ಲಿ ಅಂಗಡಿಗೆ ಹೋಗಿ ಕೇಳ್ರೆ ಒಂದರ ಕೊಟ್ಟು ಅದ್ರ ಹಿಡ್ಕೊಂಡು ಬರ್ತು. ಆದ್ರೆ ಇಂದಿಂಗೆ ಹೆಂಗೆ ಹೇಳಿದ್ರೆ ಸುಮಾರಷ್ಟು ಈ ವಿಷಯಗಳ ಕೇಳ್ತು ಅಂತರ ಹೇಳಿದ್ರೆ ನಿಂಗಳ ಸ್ಕಿನ್ನಿಂಗೆ ಒದಗುವಂತಹ ಕಲರ್ ಫೌಂಡೇಶನ್ ಅನ್ನೇ ತಕೊಂಡ್ ಬಂದು ನಿಂಗೆ ಹಾಕಿಕೊಳ್ಕೊಳ್ಳಿ. ಹಿಂಗಿಪ್ಪಾಗ ಇದು ಮೇಕಪ್ ಆರ್ಟಿಸ್ಟ್ ಓಕೆ ಗೊತ್ತಿತ್ತು, ಹಾಗೆ ಈ ಮೇಕಪ್ಪಿನ ಬಗ್ಗೆ ನಾಲೆಜ್ ಓಕೆ ಗೊತ್ತಿತ್ತು. ಆದರೆ ಫಸ್ಟ್ ಟೈಮ್ ಆನಂದ್ ಹೋಗಿ ಫೌಂಡೇಶನ್ ಹಿಡ್ಕೊಂಡು ಬರಕೋ ಹೇಳಿ ಆದರೆ ಎನ್ನ ಸ್ಕಿನ್ನಿಗೆ ಯಾವ ಫೌಂಡೇಶನ್ ಅದು ಮ್ಯಾಚ್ ಆಯ್ತು ಹೇಳಿ ಅರ್ಥ ಮಾಡಿಕೊಂಬೋದು ಹೆಂಗೆ? ತುಂಬಾ ಇದ್ದು ಈ ವಿಷಯದಲ್ಲಿ. ಈಗ ಕನ್ಸಿಲರ್ ಆದಿಕ್ಕು ಫೌಂಡೇಶನ್ ಆದಿಕ್ಕು ಅಥವಾ ಇನ್ನು ಬಳಸುವಂತ ಇನ್ನು ಕಣ್ಣಿಗೆ ಸಂಬಂಧಪಟ್ಟ ಪ್ರಸಾಧನಾಂಗ ಆದಿಕ್ಕು ಯಾವುದನ್ನೇ ಆದರೂ ಕೂಡ, ಈಗ ಕಣ್ಣಿಗೆ ಸಂಬಂಧಪಟ್ಟ ಪ್ರಸಾಧನ ಆದರೆ ನಿಂಗಳ ಡ್ರೆಸ್ಸಿಂಗ್ಗೆ ಅಥವಾ ನಿಂಗ ಮಾಡುವಂತ ಮೇಕಪ್ಪಿಂಗ್ಗೆ ಅನುಗುಣವಾಗಿ ಕಣ್ಣಿಗೆ ಹಾಕುವಂತ ಮೇಕಪ್ಪಿನ ಶೇಡ್ಗಳು ಹೇಳ್ತು ನಾವು ಐ ಶ್ಯಾಡೋ ಅಥವಾ ಐ ಶ್ಯಾಡ್ಸ್ ಒಳ್ಳೆ ಹಾಗೆ ಹೇಳ್ತು. ಅದರ ನಾವು ಯಾವ್ದಾದಲ್ಲಿ ಪ್ಯಾಲೆಟ್ ಆಗಿ ಬತ್ತು ಅದರಲ್ಲಿ ಯಾವ್ದು ಬೇಕಾದ್ರೂ ಒಟ್ಟಿಗೆ ಬೇರೆ ಬೇರೆ ಕಲರ್ಸ್ ಬತ್ತು ಅದರಲ್ಲಿ ನಾವು ಮ್ಯಾಚ್ ಮಾಡಿಕೊಂಡು ಮಾಡುವಂಥದ್ದು. ಆದರೆ ಈಗ ಮಾಯಿಶ್ಚರೈಸರ್ ಆದಿಕ್ಕು ಅಥವಾ ಪ್ರೈಮರ್ ಆದಿಕ್ಕು ಅಥವಾ ಫೌಂಡೇಶನ್ ಆದಿಕ್ಕು ಕನ್ಸೀಲರ್ ಆದಿಕ್ಕು ಈ ಮುಖ್ಯವಾದಂತ 4-5 ಸಾಧನಾಂಗ ಎಂತ ಇದ್ದು ನಾವು ಅದರ ಸೆಲೆಕ್ಟ್ ಮಾಡುವಾಗ ತುಂಬಾ ವಿಷಯಂಗಿದ್ದು. ಒಂದೆಂತ ಹೇಳಿದ್ರೆ ಸ್ಕಿನ್ ಟೈಪ್ಗ ನೋಡಿ, ಒಂದೆಂತ ಹೇಳಿದ್ರೆ ಈಗ ತುಂಬಾ ಆಯಿಲಿ ಸ್ಕಿನ್ ಇದ್ದು ಅಥವಾ ತುಂಬಾ ಡ್ರೈ ಸ್ಕಿನ್ ಹೇಳುವಾಗ ನಾವು ಒಟ್ಟಾರೆ ಆಗುತ್ತಿಲ್ಲ. ಈಗ ತುಂಬಾ ಡ್ರೈ ಸ್ಕಿನ್ ಇದ್ದು ಹೇಳುವಾಗ ಅವಕ್ಕೆ ಚೂರು ಮಾಯಿಶ್ಚರೈಸ್ ಇಲ್ಲಿ ಒಂಚೂರು ಆಯಿಲ್ ಕಂಟೆಂಟ್ ಬೇಕಾಗುತ್ತು. ಆವಾಗ ನಾವು ಆ ಆಯಿಲ್ ಕಂಟೆಂಟ್ಗೆ ಇಪ್ಪಂತಹ ಕ್ರೀಮಿ ಬೇಸ್ಡ್ ಎಂತ ಮಾಯಿಶ್ಚರೈಸರ್ ಆದಿಕ್ಕು ಫೌಂಡೇಶನ್ ಆದಿಕ್ಕು
ಅಥವಾ ಕನ್ಸೀಲರ್ ಅದಕ್ಕೂ ಹಿಂಗಿಪ್ಪದರ ಉಪಯೋಗಿಸ. ಯಾಕೆಂದ್ರೆ ಅವಕ್ಕೆ ಒಂಚೂರು ತುಂಬಾ ಡ್ರೈ ಸ್ಕಿನ್ ಇದ್ದೋಳಿ ಹೇಳುವಾಗ ಚೂರು ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಗಳ ನಾವು ಸೆಲೆಕ್ಟ್ ಮಾಡಿಕೌತು ಒಂದು ದಿನ. ಹ್ಮ್. ಇನ್ನು ಈಗ ಅದರಲ್ಲಿ ಇನ್ನು 3-4 ಟೈಪಿನ ಸ್ಕಿನ್ಗ ಬತ್ತು. ಎಂತ ಹೇಳಿದರೆ ಡ್ರೈ ಸ್ಕಿನ್ ಬತ್ತು, ಆಯಿಲಿ ಸ್ಕಿನ್ ಬತ್ತು, ಇನ್ನು ಎಂತ ಕಾಂಬಿನೇಷನ್ ನ್ಯಾಚುರಲ್ ಈ ನ್ಯಾಚುರಲ್ ಹೇಳುವಂತ ಕೆಟಗರಿ ಅವಕ್ಕೆ ಯಾವ ಸಮಸ್ಯೆ ಇರ್ತಿಲ್ಲ. ಹೆಚ್ಚಿನ ಅವಕ್ಕೆ ಯಾವ್ದು ಯೂಸ್ ಮಾಡಿದರೂ ಅಂತ ಪ್ರಾಬ್ಲಮ್ ಬರ್ತಿಲ್ಲ. ಆದರೆ ಆಯಿಲಿ ಆದಿಕ್ಕು ಅಥವಾ ಡ್ರೈ ಸ್ಕಿನ್ನಿನವಕ್ಕೆ ಆದಿಕ್ಕು ಇನ್ನು ಕಾಂಬಿನೇಷನ್ ಹೇಳುವಾಗ ಎಂತ ಆಯ್ತು ನಿಂಗೆ ಒಂದ ಟೀ ಝೋನ್ ಇಲ್ಲಿ ಒಂದು ಆಯಿಲಿ ಆಗಿರುತ್ತು, ಅಥವಾ ಫೇಸಿನ ಸೈಡ್ ಇಲ್ಲಿ ಆಯಿಲಿ ಆಗಿರುತ್ತೆ ಹೇಳಿದ್ರೆ ಹಾಫ್ ಆಯಿಲಿ ಹಾಫ್ ಡ್ರೈ ಹೇಳುವಂತ ಸ್ಕಿನ್ ಆಗಿರ್ತವಕ್ಕೆ. ಆವಾಗ ಎಂತ ಸೆಲೆಕ್ಷನ್ ಮಾಡಿಕು ಹೇಳುವಂತದ್ದು ಪ್ರಶ್ನೆ ಆಯ್ತು. ಅಂತ ಎಲ್ಲ ಸೆಲೆಕ್ಷನ್ ಮಾಡುವಾಗ ನೋಡಬೇಕು ನಾವು. ಅದೇ ಈಗ ಡ್ರೈಗೆ ನಾವು ಹೇಗೆ ಆಯಿಲ್ ಇದು ಕ್ರೀಮ್ ಬೇಸ್ಡ್ ಮಾಡ್ತಾ ಇದ್ದು, ಹಾಗೆ ಆಯಿಲಿ ಸ್ಕಿನ್ನಿನವಕ್ಕೆ ಜೆಲ್ ಹೇಳಿದ್ರೆ ನಿಂಗೆ ನೋಡಿ ಟ್ರಾನ್ಸ್ಪರೆಂಟ್ ಆಗಿ ಬತ್ತು ಪ್ರಾಡಕ್ಟ್ ಹೇಳ್ರೆ ನಿಂಗ ನೋಡುವಾಗ ನೀರು ಅಥವಾ ಜೆಲ್, ಈಗ ಜೆಲ್ ಟೈಪಿನಂತಹ ಪ್ರಾಡಕ್ಟ್ ಇರುತ್ತು ಅಂತದ್ರ ಸೆಲೆಕ್ಷನ್ ಮಾಡಿಕು. ಇನ್ನು ಕಾಂಬಿನೇಷನ್ ಹೇಳಿ ಬಪ್ಪಂತ ಇದಕ್ಕೆ ಪುನಃ ಅವು ಮತ್ತೆ ರಿಸರ್ಚ್ ಮಾಡೇಕಾಯ್ತು. ಹೇಳಿದರೆ ಯಾವ ಟೈಪ್ ಇಂದ ಇವಕ್ಕೆ ಅಕ್ಕು ಎಲ್ಲಿ ಅಷ್ಟಪ್ಪಾಗ ನಾವ್ ಇದರ ಮಿಕ್ಸ್ ಮಾಡಿಕೊಂಡು ಎಲ್ಲಿ ಅವಕ್ಕೆ ಯಾವ ಪ್ರಾಡಕ್ಟಿನ ಯೂಸ್ ಮಾಡೇಕಾಯ್ತು ಹಾಗೆ ಮಾಡೇಕಾಯ್ತು. ಇಲ್ಲ ಹೇಳಿ ಆದರೆ ಆಲ್ ಟೈಪ್ಸ್ ಹೇಳ್ರೆ ಸ್ಕಿನ್ನಿಂಗೆ ಆಲ್ ಸ್ಕಿನ್ ಟೈಪ್ಸ್ ಹೇಳುವಂತ ಪ್ರಾಡಕ್ಟ್ ಬತ್ತು. ಅಂತದ್ರ ನಾವು ಸೆಲೆಕ್ಷನ್ ಮಾಡಿಕೊಳ್ಳೇಕಾಯ್ತು. ಹಿಂಗೆ ಇನ್ನು ನ್ಯಾಚುರಲ್ ಅಪ್ಪಾಗ ಹೆಚ್ಚು ತಲೆ ಬಿಸಿ ಮಾಡಕದ ಅವಶ್ಯಕತೆ ಇಲ್ಲ, ಅವಕ್ಕೆ ಯಾವ್ದಾದ್ರು ಸೂಟ್ ಆಗುತ್ತು ಸಾಧಾರಣವಾಗಿ ಹಾಗೆ. ಇನ್ನು ಫೌಂಡೇಶನ್ ಇದು ಮಾಡುವಾಗಲೂ ಕೂಡ ಹಾಗೆ, ಅಲ್ಲಿ ಕೂಡ ಕಲರ್ ಸೆಲೆಕ್ಷನ್ ಮಾಡುವಾಗಲೂ ಕೂಡ ಅಷ್ಟೇ. ನಿಂಗ ಹೋಗಿ ಮೊದಲೆಲ್ಲಾರೆ ಎಂತ ಇದು ಒಂದು ಫೇರ್ ಅಂಡ್ ಲವ್ಲಿ ಕೊಡಿ ಹೇಳಿಯಾ, ಅಲ್ಲಾದ್ರೆ ಹಾಗೆ ಎಂತಾರು ಒಂದು ಕ್ರೀಮ್ ಹಿಡ್ಕೊಂಡಿದ್ದಾರೆ ಮುಗುತ್ತು. ಆದ್ರೆ ಈಗ ಹಾಗಲ್ಲ. ಈಗ ಪ್ರತಿಯೊಂದು ಈಗ ಫೌಂಡೇಶನ್ ಹೇಳಿದರೂ ಕೂಡ ಫೌಂಡೇಶನ್ ಇಲ್ಲಿ ನಿಂಗೆ ಹಲವಾರು ಬ್ರ್ಯಾಂಡ್ಗಿದ್ದು, ಹಲವಾರು ರೀತಿಯದಿದ್ದು, ಹಲವಾರು ಸ್ಕಿನ್ ಟೈಪಿಂಗ್ ಬೇಕಪ್ಪ ಅಂತದ್ದು ನಿಂಗೆ ತುಂಬಾ ಹೇಳ್ರೆ ಹೈ ಕ್ವಾಲಿಟಿ ಇದ್ದು ನಿಂಗೆ ಬಜೆಟ್ ಫ್ರೆಂಡ್ಲಿ ಆಗಿಪ್ಪಂತದ್ದು ಇದ್ದು ತುಂಬಾ 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 ಸೆಲೆಕ್ಷನ್ ಇದ್ದು. ಅಲ್ಲಿ ಎಂತ ಹೇಳಿದ್ರೆ ಕಲರ್ ಸೆಲೆಕ್ಷನ್ ಮಾಡುವಾಗಲೂ ಕೂಡ ಇದ್ದು. ಈಗ ನಾವು ಪರ್ಸನಲ್ ಈಗ ನನಗೆ ಬೇಕು ಹೇಳಿ ನಾನು ಹೇಳುವಾಗ ಕಲರ್ ನೋಡುವಾಗ ನನಗೆ ಗೊತ್ತಾಯ್ದಿಲ್ಲ ಹೇಳಿ ಹೇಳುವಾಗ ನಾವು ಸಾಧಾರಣ ಈಗ ಅಕ್ಕ ನಿಂಗಳ ಹತ್ರ ಕೇಳ್ತಾನೆ, ನಿಂಗೆ ಸಾಧಾರಣವಾಗಿ ಹೇಗೆ ಸೆಲೆಕ್ಷನ್ ಮಾಡ್ತಿ ಹೇಳಿ ಕೇಳಿದರೆ ನಿಂಗೆ ಎಂತ ಮಾಡುವಿ? ಕೈಗೆ ಹಾಕಿ ನೋಡ್ತಿ ನಿಂಗ ಕೈಗೆ ಹಾಕಿ ನೋಡ್ತಿ ಸರಿಯಾ. ಈಗ ನಿಜವಾಗಿ ನಾವು ಮಾಡಕಪ್ಪದೆ ಅಂತ ಹೇಳಿದರೆ, ಈಗ ನಾನು ಹಿಂಗೆ ಹಿಡದಪ್ಪಗ ಎನ್ನ ಮೋರೆಯ ಕಲರಿಂಗು ಎನ್ನ ಈ ಕೈಯ ಕಲರಿಂಗು ಎಷ್ಟು ಡಿಫರೆನ್ಸ್ ಕಾಣ್ತಾ ಇದ್ದು ಸರಿಯಾ. ಆವಾಗ ಯಾವಾಗ್ಲೂ ನಾವು ಇಲ್ಲಿ ನೋಡಿದ ಕಲರ್ ನಮಗೆ ಇಲ್ಲಿ ಮ್ಯಾಚ್ ಆಗುತ್ತಿಲ್ಲ. ಅದಕ್ಕೆ ನಾವು ಮಾಡಕಪ್ಪದೆ ಅಂತ ಹೇಳ್ರೆ ಯಾವತ್ತು ಇಲ್ಲಿ ಹಾಕಿ ನೋಡಬೇಕು. ಈ ಜಾ ಲೈನಿನ ಜಾ ಲೈನ್ ಎಂತ ಇದ್ದು ನಮ್ಮದು, ಆ ಜಾ ಲೈನಿಂಗ್ ಜಸ್ಟ್ ಅವು ಎಂತ ನಿಂಗೋಗಿ ಅಲ್ಲಿ ಟೆಸ್ಟಿಂಗ್ ಪ್ರಾಡಕ್ಟ್ಸ್ ಒಳಿಯೇ ಮಡಗಿರ್ತಾವು. ನಿಂಗೆ ಎಲ್ಲಿ ಹೋಗಿ ಯಾವುದೇ ಫ್ಯಾನ್ಸಿಲಿ ಅದಕ್ಕೂ ಯಾವುದೇ ಕಾಸ್ಮೆಟಿಕ್ ಹೋಲ್ಸೇಲ್ ಅಂಗಡಿಗಳಲ್ಲಿ ಅದಕ್ಕೂ ಎಲ್ಲಿ ಆದರೂ ಟೆಸ್ಟ್ ಪೀಸಸ್ ಒಳ್ಳೆ ಮಡಗಿರ್ತಾವು. ಅಲ್ಲಿ ನಿಂಗೆ ಅದರ ಜಸ್ಟ್ ಟಚ್ ಮಾಡಿ ನಿಂಗೆ ಇಲ್ಲಿ ಹಾಕಿ ನೋಡಕ. ಆಗ ಒಂದು 3-4-5 ಕಲರ್ಸಿನ ನಿಂಗೆ ಇಲ್ಲಿ ಜಾ ಲೈನ್ ಇಲ್ಲಿ ಹಾಕಿ ಅಪ್ಪಗ ನಿಂಗೋಗ ಕರೆಕ್ಟ್ ಬ್ಲೆಂಡ್ ಆಯ್ತು. ಯಾವ ಕಲರ್ ನಿಂಗಳ ಸ್ಕಿನ್ನಿಗೆ ಬ್ಲೆಂಡ್ ಆಯ್ತು ಅದು ನಿಂಗಳ ಪರ್ಫೆಕ್ಟ್ ಕಲರ್ ಹೇಳಿ ಲೆಕ್ಕ ಯಾವಾಗಲೂ. ಅದರ ಆಚೆ ಈಚೆ ಬದಿ ಅಂತ ಲೈಟ್ ಆದಿಕ್ಕು ಅಥವಾ ನಿಂಗೋಗೆ ಕಲರ್ಲಿ 1 ಅಥವಾ 2 ಲೈಟ್ ಅಥವಾ 1 ಅಥವಾ 2 ಡಾರ್ಕ್ ಕಲರ್ನ ನಿಂಗ ಸೆಲೆಕ್ಟ್ ಮಾಡಿಕೊಂಬಲದು. ಇನ್ನೂ ಏನೋ ಗೊತ್ತಾಗುತ್ತಿಲ್ಲ ಹೇಳಿ ಆದರೆ 2 ಕಲರ್ನ ನಿಂಗ ತೆಕೊಂಬಲಕ್, ಒಂದು ಡಾರ್ಕ್ ಕಲರ್ ಇನ್ನೊಂದು ಲೈಟ್ ಕಲರ್. ಅದ್ರಲ್ಲಿ ನಿಂಗೆ ಯಾವ್ದು ಬೇಕಾದ್ರೂ ಕಲರ್ನ ನಿಂಗ ತೆಕೊಂಡ್ ಬಪ್ಪಲಕ್ಕು. ಈಗ ಸಾಧಾರಣವಾಗಿ ಹಿಂಗ ಕೆಲವು ಸತಿ ಹೊಪ್ಪಗೆ ಎಲ್ಲ ಪ್ರಾಡಕ್ಟ್ ಗಳನ್ನ ಹಿಡ್ಕೊಂಡು ಹೋಪಲ್ಲಿ ಎಡಿತಿಲ್ಲ ಅಂತ ಸಂದರ್ಭಗಳಲ್ಲಿ ಹಿಂಗ ಮಾಡೋದು ಹಾಗೆ ಆಗಿರುತ್ತೆ. ಯಾಕೆಂದ್ರೆ ಒಂದು ಡಾರ್ಕ್ ಕಲರ್ನ ಹಿಡ್ಕೊಂಡಿರುತ್ತೆ, ಒಂದು ಲೈಟ್ ಕಲರ್ನ ಹಿಡ್ಕೊಂಡಿರುತ್ತೆ, ಒಂದು ಈ ಸ್ಕಿನ್ ಟೈಪಿಗೆ ಓಕೆ ಬೇಕಾದಂತ ಈ 2 ಪ್ರಾಡಕ್ಟ್ ಗಳ ಹಿಂಗೆ ಹಿಡ್ಕೊಂಡು ಹೋಯಕಾಗುತ್ತು ಕೆಲವು ಸಂದರ್ಭದಲ್ಲಿ. ಎಲ್ಲಾ ಸತಿ ನಾವು ಎಲ್ಲಾ ಪ್ರಾಡಕ್ಟ್ ತಕೊಂಡು ಹೋದರೆ ನಾವು ದೊಡ್ಡ ಎಂತ ಹೇಳುದು ದೊಡ್ಡ ಟ್ರಾಲಿ ಬ್ಯಾಗನ್ನೇ ತಕೊಂಡು ಹೋಗಬೇಕಾಗುತ್ತು. ಹಾಗಾಗಿ ನಾವು ಸಣ್ಣ ಕಿಟ್ಗಳ ನಮಗೆ ಎಷ್ಟು ಕಡಿಮೆಲಿ ಯೂಸ್ ಮಾಡಿಕೊಂಡು ಹೋಪಲ್ಲಿ ಎಡಿಗು ಅಂತದ್ರ ನೋಡಿಕೊಂಡು ಆ ರೀತಿ ಸೆಟ್ ಮಾಡಿಕೊಂಡು ಹೋಗ್ಬೋದು. ಇನ್ನೀಗ ರಜನಿ ಅಕ್ಕ ನನಗೆ ಮೇಕಪ್ ಆರ್ಟಿಸ್ಟ್ ಆಗಿ ಬರಬೇಕು ಎನ್ನ ಒಂದು ಬಿಗ್ ಡೇಗೆ ರಜನಿ ಅಕ್ಕ ಎನ್ನ ಮೇಕಪ್ ಆರ್ಟಿಸ್ಟ್ ಆಗಿರಬೇಕು ಹೇಳಿ ಆದರೆ ರಜನಿ ಅಕ್ಕನ ಸ್ಪೆಷಾಲಿಟಿ ಎಂತರ ಹಾಗೆ ಇದ್ರೊಟ್ಟಿಗೆ ಕೇಳ್ಪಟ್ಟದು ಎಂತರ ಹೇಳಿದ್ರೆ ನಿಂಗ ಈ ಉತ್ತರಿಗೆ ಪ್ಲೀಟ್ ಮಾಡಿ ಕೊಡ್ತಿ ಹೇಳುವಂಥದ್ದು. ಸೊ ಇದ್ರ ಬಗ್ಗೆ
ಉತ್ತರಿಗೆ ಪ್ಲೀಟ್ ಮಾಡೋದು ಅಷ್ಟೇ. ಇದೆಲ್ಲ ಆಕ್ಚುಲಿ ಹೇಳಿದ್ರೆ ಸಣ್ಣ ಪ್ರಾಯದಲ್ಲಿ ಎನ್ನ ಅಣ್ಣಂದ್ರದ್ದ ಕಾದಿಕ್ಕು, ಎನ್ನ ಅಕ್ಕಂದ್ರದ್ದ ಕಾದಿಕ್ಕು, ಅಥವಾ ಈಗ ಸಾಧಾರಣವಾಗಿ ನಮ್ಮಲ್ಲಿ ಉತ್ತರಿಗೆ ಮಾಣಿಯ ಸೈಡಿಂದ ಬಪ್ಪದಾಗಿರುತ್ತೆ ಉತ್ತರಿಗೆ. ಅಷ್ಟೊತ್ತಿಗೆ ನಮ್ಮ ಕೈಗೆ ಅದು ಸಿಕ್ಕುತ್ತಿಲ್ಲ. ಈಗ ಮೊದಲೆಲ್ಲ, ಈಗೆಲ್ಲ ಸಾಧಾರಣ ಧಾರೆ ಸೀರೆ ಕೊಡುವಾಗ ಒಟ್ಟಿಗೆ ಈ ಮಡಿಕೆ ಮಾಡಿಯೇ ಕೊಟ್ಟಿರ್ತವು ಸಹಜವಾಗಿ. ಹೇಳಿದ್ರೆ ಎಲ್ಲಿಯಾರು ಮಾಡಿಸಿಯೋ ಏನೋ ಒಂದು ಮಾಡಿ ಅಂತೂ ಮಡಿಸಿಯೇ ತಂದು ಕೊಟ್ಟಿರ್ತಾವು. ಮೊದಲೆಲ್ಲ ಹೆಂಗಿತ್ತು ಹೇಳ್ರೆ, ಒಂದು 8-10 ವರ್ಷದ ಹಿಂದೆ ವರೆಗೆ ಹಂಗಿತ್ತಿಲ್ಲ. ಬರೀ ಈ 2 ಉತ್ತರಿಗಳ ಮಡಿಸಿಕೊಂಡು ಹೋಯ್ಕೊಂಡಿತ್ತು. ಹೇಳ್ರೆ ಪಂಚೆಯ ಅಥವಾ ನಾವು ವೇಷ್ಟಿ ಮುಂಡಿನ ಹೇಗೆ ಮಡಿಸಿ ಮಡಗುತ್ತೋ ಆ ರೀತಿ ಇದರ ಒಟ್ಟಿಗೆ ಕೊಟ್ಟುಕೊಂಡಿತ್ತಿದ್ದವು. ಆವಾಗ ಅಲ್ಲಿ ಎಷ್ಟು ಕಷ್ಟ ಆಯ್ಕೊಂಡಿತ್ತು ಹೇಳಿದರೆ, ಆವಾಗ ಅಲ್ಲಿ ಒಂದನೇ ಅಂತ ಹೇಳಿದ್ರೆ ಮದುಮಗಳ ಆಯತ ಮಾಡಿ ಅದರ ಹೇರ್ ಸ್ಟೈಲ್ ಮಾಡಿ ಕೆಲವೊಂದ್ಸತಿ ಮುಹೂರ್ತ ತುಂಬಾ ಬೇಗ ಇರುತ್ತೆ. ಆವಾಗೆಲ್ಲ ನಾವು ಅದರ ಮೊದಲೇ ರೆಡಿ ಪ್ರಿಪರೇಷನ್ ಮಾಡಿಕೊಂಡ್ರೆ ನಮಗೆ ಎಂತ ಇಲ್ಲ, ಬರೀ 1-2 ನಿಮಿಷ ಅಷ್ಟೇ ಅದರ ಮಾಡ್ಲಿಕ್ಕಂತದ್ದು. ಹಾಗಾಗಿ ಆ ಸಂದರ್ಭಲ್ಲೆಲ್ಲ ಆನೆ ಎಂತ ಮಾಡಿಕೊಂಡಿತ್ತು ಹೇಳ್ರೆ, ಅಣ್ಣಂದ್ರಿಂಗೆ ಅಥವಾ ಎನ್ನ ದೊಡ್ಡಮ್ಮಂದ್ರ ಮಕ್ಕ ಅಣ್ಣಂದ್ರಿಂಗೆ ಅದಕ್ಕೂ, ಅಥವಾ ಎನ್ನ ಅಣ್ಣಂದ್ರಿಂಗೆ ಅದಕ್ಕೂ, ಅವೆಲ್ಲರಿಗೂ ಮದುವೆ ಮಾಡುವಾಗ ಮದುವೆ ಅಪ್ಪಗ ಇದೆಲ್ಲ 20 ವರ್ಷ 18 ವರ್ಷ 15 ವರ್ಷ ಮೊದಲಣ ಕತೆಗ ಎಲ್ಲ ಕೂಡ. ಆವಾಗಲೇ ಸಾಧಾರಣ ನಾನು ಅದರ ಮಡಿಕೆ ಮಾಡುವುದರ ಕಲ್ತಿದ್ದೆ, ಮಾಡಿಕೊಂಡಿದ್ದೆ, ಮಾಡಿ ಕೊಟ್ಟುಕೊಂಡಿದ್ದೆ. ಹಾಗಾಗಿ ಅದನಗೆ ಎಂತ ಹೇಳುದು, ನೋಡಿ ಕಲಿಯುವಂತದ್ದು. ಬಟ್ಟೆಗಳ ಮಾಡಿಸಿ ನಾವು ಬಟ್ಟೆ ಮಾಡಿಸೋದು ಸಹಜವಾಗಿ ನೋಡಿ ಕಲಿತಲ್ಲ, ಹಾಗೆ ಹಾಗೆ ಉತ್ತರಿಗೆ ಮಾಡಿಸೋದು ಕೂಡ ಅದು ನನಗೆ ಹಾಬಿಯ ಹಾಗೆ. ಅದು ಇನ್ನೊಂದು ನಿಂಗೆ ಕೇಳಿದ ಕ್ವಶನ್ ಎಂತ ಹೇಳಿದರೆ, ನಿಂಗೋಗೆ ಆನು ಬರೇಕು ಹೇಳಿ ಆದರೆ ಎನ್ನ ಕ್ವಾಲಿಟಿ ಎಂತ ಹೇಳುವಂಥದ್ದು. ನಿಂಗೋಗೆ ಹೈ ಕ್ವಾಲಿಟಿ ಈಗ ನಿಂಗೆ ಎಂತರ ಎಕ್ಸ್ಪೆಕ್ಟ್ ಮಾಡ್ತಿ, ಈಗ ಆನು ಹೆಂಗೆ ಕಾಣೇಕು ಹೇಳುವಂಥದ್ದು ನಿಂಗೆ ಎಕ್ಸ್ಪೆಕ್ಟ್ ಹೆಂಗೆ ಮಾಡ್ತಿ, ಅದರ ಆನು ನಿಂಗಳ ಮನಸ್ಸಿನ ಭಾವನೆ ಎಂತ ಇದ್ದು ಹೇಳುದರ ಆನು ತಿಳ್ಕೊಂಡು ಮೊದಲೇ ಇದಕ್ಕೆ ಆನು ನಿಂಗಳ ಹತ್ರ ಕಮಿಟ್ಮೆಂಟ್ ಆಗಿ ಹೇಳ್ರೆ ಮಾತಾಡಿಕೊಂಡು ನಿಂಗಳ ಫೀಲಿಂಗ್ ಎಂತ ಇದ್ದು ನಿಂಗೋಗೆ ಹೆಂಗೆ ಅನ್ಸೇಕು, ನಿಂಗಳ ಹೇರ್ ಸ್ಟೈಲ್ ಹೆಂಗಿರಬೇಕು, ನಿಂಗಳ ಫೇಸ್ ಲುಕ್ ಹೆಂಗಿರಬೇಕು, ನಿಂಗಳ ಸ್ಯಾರಿ ಡ್ರಾಪಿಂಗ್ ಹೆಂಗಿರಬೇಕು, ಇದು ಎಲ್ಲವನ್ನು ಕೂಡ ನಿಂಗಳ ಹತ್ರ ಮೊದಲೇ ಕಮಿಟ್ ಆಗಿ ಆನು ಮಾತಾಡಿ ಫುಲ್ ನಿಂಗಳ ಭಾವನೆ ಎಂತ ಇದ್ದು ಅದು ಎನ್ನ ಭಾವನೆಯಾಗಿ ನಾನು ಕನ್ವರ್ಟ್ ಮಾಡಿಕೊಂಡಾವತ್ತು ನಿಂಗೋಗೆ ಆ ಲುಕ್ ತಪ್ಪದು. ಇದು ಮೊದಲೇ ನಾವು ಮಾತಾಡಿಕೊಂಡು ಆನು ತಿಳ್ಕೊಂಡು ಹಿಂಗಿರೇಕು ಹೇಳುವಂತದ್ದರ ಮೊದಲೇ ಯೋಚನೆ ಮಾಡಿಕೊಂಡು ಅನುಭವದಿದ್ದು ಅದು ಎನ್ನ ಕ್ವಾಲಿಟಿ. ಹಾಗಾದ ಕಾರಣ ನಿಂಗೋಗೆ ಅದನ್ನೇ ನಾನು ಕೊಡಬೇಕು ಹೇಳುವಂತ ಒಂದು ಫೀಲಿಂಗ್ ಎಂತ ಇದ್ದು ಅದಕ್ಕೋಸ್ಕರ ನಿಂಗೆ ಎನ್ನ ಹತ್ರ ಬರೀಕು. ಓಕೆ, ಸೊ ಎಸ್, ಇದ್ರೊಟ್ಟಿಗೆ ನಿಂಗ ಈಗ ಕ್ಲಾಸಸ್ ಮಾಡ್ತಾ ಇದ್ದಿ, ಅದ್ರಲ್ಲೂ ನಿಂಗ ತಿಳಿಸಿದ ಹಾಗೆ ಆನ್ಲೈನ್ ಕ್ಲಾಸ್ಗಳ ಮಾಡ್ತಾ ಇದ್ದಿ. ಇದು ಈ ಆನ್ಲೈನ್ ಹೇಳುವಂತದ್ದು ಎಷ್ಟೋ ಜನಕ್ಕೆ ಉಪಕಾರಿ, ತುಂಬಾ ಉಪಕಾರಿ. ಹೇಳಿದ್ರೆ ಎಷ್ಟೋ ಜನ ಈಗ ಹೌಸ್ ವೈಫ್ ಗಾದಿ ಕಾಫಿ ಬಪ್ಪಲ್ಲೇ ಎಡಿದಾಗದ ಸ್ಥಿತಿಲಿ ಆನೊಂದು ಕಲಿಯಕ್ಕೂ ಆದರೆ ಹೋಪಲ್ಲಿ ಎಡಿತಿಲ್ಲನ್ನೇ ಹೇಳುವಕ್ಕೆ ತುಂಬಾ ಉಪಕಾರಿ. ಸೊ ಇದು ಈ ಐಡಿಯಾ ನಿಮಗೆ ಬಂದದ್ದು ಹೆಂಗೆ, ಹಾಗೆ ಈಗ ನಿಂಗಳ ಹತ್ರ ಸೇರಕ್ಕೂ ಹೇಳಿ ಆದರೆ ನಿಂಗಳ ಕಾಂಟ್ಯಾಕ್ಟ್ ಡೀಟೇಲ್ಸ್. ಅಪ್ಪು, ಈ ಆನ್ಲೈನ್ ಹೇಳುವಂತದ್ದು ಆನ್ಲೈನ್ ಕ್ಲಾಸಸ್ ಆಯ್ತು ಅಥವಾ ಮಾಡ್ಲಾವ್ತು ಹೇಳುವಂತದ್ದಕ್ಕೆ ಆನೆ ಸಾಕ್ಷಿ. ಯಾಕೆ ಹೇಳಿದರೆ, ಈಗ ನಾನು 20 ವರ್ಷದಿಂದ ನೋಡಿ ಕಲ್ತು ಮಾಡಿ ಕಲ್ತು ಅಥವಾ ಎನ್ನ ಎಕ್ಸ್ಪೀರಿಯನ್ಸ್ ಎಂತ ಇದ್ದು ಈಗ ನಾನು ಪ್ರೊಫೆಷನ್ ಅದು ಎನ್ನ ಹಾಬಿ ಆಗಿತ್ತು ಹೇಳಿದರೆ ನಾನು ಇಷ್ಟಪಟ್ಟು ಅದರ ಮಾಡುವಂಥದ್ದು. ಅದಕ್ಕೆ ನಾನು ಯಾವುದೇ ಚಾರ್ಜೆಬಲ್ ಬೇಸಿಸ್ ಇಲ್ಲಿ ಮಾಡಿಕೊಂಡಿದ್ದದಲ್ಲ. ಆದರೆ ಪ್ರೊಫೆಷನ್ ಹೇಳಿ ನಾವು ಬಂದಪ್ಪಾಗ ನಾವು ಅದು ಸರ್ಟಿಫೈಡ್ ಆಗಿರಬೇಕು ಹೇಳುವಂಥದ್ದು ಎಲ್ಲರ ಎಕ್ಸ್ಪೆಕ್ಟೇಷನ್. ನಿಂಗೆ ಫಸ್ಟ್ ಹೇಳುದು ನಿಂಗೆ ಕೋರ್ಸ್ ಮಾಡಿದ್ದೀರಾ ಹೇಳುವಂತ ಕ್ವಶನ್ ಆಗಿರುತ್ತೆ ಅಷ್ಟಪ್ಪಾಗ. ಈಗ ನಾವು ಮೊದಲೆಲ್ಲ ಹೆಂಗೆ ಹೇಳಿದರೆ ಹೇರ್ ಸ್ಟೈಲಿಂಗ್ ಎಲ್ಲ ಯಾವುದೇ ಟೂಲ್ಸ್ ಇದ್ದಿದ್ದಿಲ್ಲ. ಈಗ ಹಂಗಲ್ಲ, ಈಗ ಟೂಲ್ಸ್ ಗಳ ಯೂಸ್ ಮಾಡಿಕೊಂಡು ಕೆಲವು ಸಿಲ್ಕಿ ಹೇರ್ ಇದ್ದರೆ ಇಂಥ ಟೆಕ್ಸ್ಚರಿಂಗ್ ತರಕು, ಅಥವಾ ಕರ್ಲಿ ಹೇರ್ ಇದ್ದರೆ ಇಂಥ ಟೆಕ್ಸ್ಚರಿಂಗ್ ತರಕು, ಅದೆಲ್ಲದಕ್ಕೂ ಟೂಲ್ಗಳಿದ್ದು ಆ ಟೂಲ್ಗಳ ಹೆಂಗೆ ಯೂಸ್ ಮಾಡುದು ಹೇಳುವಂತದ್ದರ ಎಲ್ಲವನ್ನು ಕೂಡ ಆನು ಕಲ್ತದು ಏರ್ ಬ್ಲಾಕ್ ಹೇಳುವಂತ ಆನ್ಲೈನ್ ಒಂದು ಕ್ಲಾಸಿಲಿ ನಾನು ಕಲ್ತದ್ದು. ಆನ್ಲೈನ್ ಇಲ್ಲಿಯೂ ಕೂಡ ಹಿಂಗೆ ಅದು ಹೆಂಗೆ ಹೇಳಿದರೆ ಅಲ್ಲಿ ಡೂ ಇಟ್ ಟುಗೆದರ್ ಅಲ್ಲಿ ಹೇಳ್ತು ನಾವು. ಅದರ ಹೆಂಗೆ ಹೇಳಿದರೆ ಅವು ಎಂತ ನಮಗೆ ಹೇಳಿಕೊಡುವಾಗ ಅವು ಮಾಡ್ತವು. ಅದರ ಹೆಂಗ ಕ್ಲಾಸಿಲಿ ಇಪ್ಪಷ್ಟ ಈಗ 10 ಜನ ಇದ್ದಾರೆ 10 ಜನ ಅದರ ಮಾಡುದು. ಯಾರಿಂಗ ಈಗ ಎಡಿತಿಲ್ಲ ಹೇಳಿದ್ರೆ ಮೊದಲೇ ತಿಳಿಸಿರ್ತವು, ಅಥವಾ ಮಾಡ್ಲಿ ಎಡಿತಿಲ್ಲ ಹೇಳಿ ಆದರೆ ಓಕೆ ಅದು ಅವಕ್ಕೆ ಅವರವರ ಈಗ ಎಷ್ಟು ಪ್ರಾಕ್ಟೀಸ್ ನಾವು ಇನ್ ಪರ್ಸನ್ ಹೇಗೆ ಪ್ರಾಕ್ಟೀಸ್ ಮಾಡ್ತು ಅದೇ ರೀತಿಯ ಪ್ರಾಕ್ಟೀಸ್ ಆನ್ಲೈನ್ ಅಲ್ಲಿ ಕೂಡ ಈಗ ಕಲಿಯುವಾಗಲೂ ಕೂಡ ಹಾಗೆ ಮಾಡಿದ್ದು. ಆವಾಗ ಅದರ ಯೋಚನೆ ಮಾಡಿಕೊಂಡಿದ್ದೆ, ಆನ್ಲೈನ್ ಇಲ್ಲಿ ಇಷ್ಟು ಕೂಡ ಪ್ರಾಕ್ಟೀಸ್ ಮಾಡಿ ಕಲಿವಲ್ಲ ಆವತ್ತು ಹೇಳುವಂತದ್ದಕ್ಕೆ ನಾನು ಸಾಕ್ಷಿ ಇದ್ದೆ.
ಹಾಗೆ ಆದ ಕಾರಣ ಆನೇಕೆ ಮಾಡ್ಲಾಗ ಆನು ಕೂಡ ಯಾಕೆ ನನಗೆಂತ ಇಷ್ಟು ಗೊಂತಿದ್ದು ಹೇಳುವಂತ ವಿಷಯವ ನನಗೇನು ಗೊಂತಿದ್ದು ಹೇಳುವಂತ ವಿಷಯವ ಆನೇಕೆ ಇನ್ನೊಂದು 10 ಜನಕ್ಕೆ ಹೇಳಿಕೊಡ್ಲಾಗ ಇದು ಇದು ಎನಗೂ ಉಪಕಾರ ಆಯ್ತು. ಹಾಗೆ ಇನ್ನು ಕಲಿಯಕ್ಕೂ ಅಥವಾ ಈಗ ಪ್ರೊಫೆಷನಲ್ ಆಗಿ ಅಲ್ಲದ್ರೂ ಕೂಡ ಆ ಈಗ ಎನಗೆ ನಾನೊಂದು ಹೆರಟು ಹೋಯಕು ಹೇಳುವಂತದ್ದು ಅಥವಾ ಎನಗೊಂಚೂರು ಎಲ್ಲ ಸತಿ ಮೇಕಪ್ ಆರ್ಟಿಸ್ಟ್ಗಳ ಬಬ್ಬಲೆ ಹೇಳಾವುತಿಲ್ಲ. ನಾನು ಪ್ರತಿಯೊಂದಕ್ಕೂ ಮೇಕಪ್ ಆರ್ಟಿಸ್ಟ್ಗಳ ಬಬ್ಬಲೆ ಹೇಳಾವುತಿಲ್ಲ. ಒಂಚೂರು ಫ್ಯಾಷನ್ ಸೆನ್ಸ್ ಇಪ್ಪವಕ್ಕೆ ಒಂಚೂರು ನಾನು ಹೀಗೆ ಮಾಡಿಕೊಂಡು ನಾನು ಹೀಗೆ ಹೆರಟುಕೊಂಡು ಹೋಯಕು ಹೇಳುವಂತ ಆಸೆ ಇರ್ತು. ಅಷ್ಟೊತ್ತಿಗೆ ಅವಕ್ಕೆಲ್ಲ ಬೇಸಿಕ್ ಆಗಿ ಕಲಿವಲ್ಲ ಇದೊಂದು ಪ್ಲಾಟ್ಫಾರ್ಮ್ ಆಗಿರುತ್ತಲ್ದ. ಹಾಗಾಗಿ ನಾನು ಯೋಚನೆ ಮಾಡಿದೆ, ನಾನು ಆನ್ಲೈನ್ ಕ್ಲಾಸ್ ಅನ್ನು ತೆಕ್ಕೊಂಬ ಒಂದಷ್ಟು ಜನಕ್ಕೆ ಅದು ಹೆಲ್ಪ್ ಆಗುದು ಹೇಳಿದ್ದಾರೆ, ಹಾಗೆ ಆಗಲಿ ಹೇಳುವಂತ ಉದ್ದೇಶದಿಂದ ನಾನು ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದೆ. ಅದೇ ಈಗ ಆನು ಸೇರಿಕು ಹೇಳಿ ಆದರೆ ನಿಂಗಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಇದ್ದರೆ ಅದನ್ನು ಹೇಳಿ. ಅಪ್ಪು ಎನ್ನದು ಟ್ರೈನಿಂಗ್ ಶೈನ್ ವಿತ್ ರಜನಿ ಹೇಳುವಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದ್ದು, ನಾನು ಇನ್ನೇನ ಕಾಂಟ್ಯಾಕ್ಟ್ ಮಾಡಕ್ಕೂ ಹೇಳಿ ಆದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳ್ತೆ 7022382177. ಇನ್ನೊಂದ್ಸತಿ ಹೇಳ್ತೆ 7022382177. ಇದು ಎನ್ನ ಕಾಂಟ್ಯಾಕ್ಟ್ ನಂಬರ್. ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಲಕ್ಕು, ಯಾರು ಬೇಕಾದ್ರೂ ಫೀಲ್ ಫ್ರೀ ಆಗಿ ಕಾಂಟ್ಯಾಕ್ಟ್ ಅಪ್ಪಲಕ್ಕು. ಹಾಗೆ ಏನು ಕಲಿಯಕ್ಕೂ ಹೇಳಿದ್ದರು ಎನಗೇನು ಗೊಂತಿದ್ದು ಅನ್ನೋದರ ಹೇಳಿಕೊಡ್ತೆ. ಕ್ಲಾಸಿಂಗೆ ಬೇಕು ಹೇಳಿದ್ದರೆ ಆಗಿರ್ಲಿ ಅಥವಾ ಎನ್ನ ಸರ್ವಿಸ್ ಬೇಕು ಹೇಳಿದ್ದಾರೆ ಯಾವ್ದಕ್ಕಾದ್ರೂ ಫೀಲ್ ಫ್ರೀ ಆಗಿ ಕಾಂಟ್ಯಾಕ್ಟ್ ಮಾಡ್ಲಕ್ಕು. ಸೊ ಎಸ್, ಕೊನೆ ಹಂತಕ್ಕೆ ಬಂದ ಮೊದಲು ನಿಂಗ ಇಷ್ಟು ವರ್ಷ ನಿಂಗಳ ಅನುಭವದಲ್ಲಿ ಫೀಲ್ ಮಾಡಿದಂತಹ ಒಂದು ಚಾಲೆಂಜ್ ಈ ಒಂದು ಫೀಲ್ಡ್ ಅಲ್ಲಿ ಈ ಒಂದು ಚಾಲೆಂಜ್ ದೊಡ್ಡದಾಗಿ ಕಾಣುದು ಹೇಳಿ ಆದರೆ ಆ ಚಾಲೆಂಜ್ ಯಾವ ತರದ್ದು? ಇಲ್ಲ, ಫೀಲ್ಡ್ ಹೇಳಿದ ಮೇಲೆ ಅದರಲ್ಲಿ ಚಾಲೆಂಜಸ್ ಇದ್ದೇ ಇದ್ದು. ಯಾಕೆ ಹೇಳಿದರೆ ಈಗ ನಾನು ಕೂಡ 100% ಪರ್ಫೆಕ್ಟ್ ಹೇಳಲೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದ್ರೆ ಯಾವುದೇ ಕಲೆಗಳಲ್ಲಿ ಆಗಿರ್ಲಿ, ಯಾವುದೇ ಒಂದು ಫೀಲ್ಡ್ ಆಗಿರ್ಲಿ, ಅದರಲ್ಲಿ ಪ್ರತಿನಿತ್ಯ ಹೊಸತನ, ಪ್ರತಿನಿತ್ಯ ಹೊಸತು. ಈಗ ಪ್ರಾಡಕ್ಟ್ ಗಾದಿಕ್ಕೂ ಅದರ ಬಳಸುವಂತದ್ದಾದಿಕ್ಕೂ, ಟೂಲ್ಸ್ ಗಾದಿಕ್ಕೂ ಅದರ ಬಳಸುವಂತದ್ದಾದಿಕ್ಕೂ ಪ್ರತಿಯೊಂದು ಕೂಡ ಅದು ಹೊಸತನವೇ. ಪ್ರತಿಯೊಂದು ಕಸ್ಟಮರಿಂಗ್ ಅದಕ್ಕೂ, ಪ್ರತಿಯೊಂದು ಕ್ಲೈಂಟಿಂಗೆ ಸರ್ವಿಸ್ ಕೊಡುವಾಗಲೂ ಕೂಡ ನಾವು ಕಲಿಯುವಂತದ್ದು ಬಹಳಷ್ಟಿರ್ತು. ಯಾಕೆ ಹೇಳಿದ್ರೆ ಒಬ್ಬನ ಫೇಸ್ ಕಟ್ಟು ಇನ್ನೊಬ್ಬಂಗಲ್ಲ, ಒಬ್ಬನ ಹೇರ್ ಸ್ಟೈಲ್ ಇನ್ನೊಬ್ಬನದ್ದಲ್ಲ. ಹಾಗಿಪ್ಪಗ ನಮಗೆ ಪ್ರತಿಯೊಂದು ಹೊಸತೆ, ಪ್ರತಿಯೊಂದು ದಿನವೂ ಚಾಲೆಂಜ್, ಪ್ರತಿಯೊಂದು ಸರ್ವಿಸ್ ಕೂಡ ಚಾಲೆಂಜ್. ಅದರಲ್ಲಿ ಇಂಥ ಹೇಳಿದ್ರೆ ಒಂದೊಂದು ಸತ್ತಿಗಪ್ಪಗ ಒಂದೊಂದು ರೀತಿಯ ಚಾಲೆಂಜ್ಗ ಬತ್ತು. ಯಾವಾಗಲೂ ಅಷ್ಟೇ ಅದು ಕಲಿಯುವಿಕೆ. ಈಗ ಸರ್ವಿಸ್ ಅನ್ನು ಕೊಡ್ತಾ ಇದ್ದೆ ಹೇಳಿದ್ರೆ ಈಗ ನಿಂಗ ಲಾಯರ್ಸಿನ ಎಲ್ಲ ಕೇಳಿಕು, ಅವು ಲಾಯರ್ಗ ವರ್ಕ್ ಮಾಡುದು ಹೇಳ್ತವಿಲ್ಲ ಯಾವತ್ತು. ನಿಂಗೆ ಎಲ್ಲಿ ಪ್ರಾಕ್ಟೀಸ್ ಮಾಡುದು, ನಿಂಗ ಯಾವಾಗಂತ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಹಿಂಗೆ ಕೇಳ್ತಾವು ಲಾಯರ್ಗಳ ಹತ್ರ ಎಲ್ಲ ಕೇಳುವಾಗ. ಹಾಗೆ ಇದು ಕೂಡ ಸೇಮ್, ಪ್ರಾಕ್ಟೀಸ್ 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 ಎಲ್ಲ ಪ್ರಾಕ್ಟೀಸೇ ಯಾವತ್ತದೆ. ಹಂಗೆ ಈ ಪ್ರಾಕ್ಟೀಸಿನ ಒಟ್ಟಿಗೆ ನಾನು ಚಾಲೆಂಜ್ ಹೇಳಿ ತಕೊಂಡದೆ ಅಂತ ಹೇಳಿದರೆ, ಈಗ ಎನ್ನ ಆರ್ಟ್ಗಳಲ್ಲಿ ಈಗ ಇದು ಕೂಡ ಈಗ ಸೀರೆಯ ಎಂಬ್ರಾಯ್ಡರಿ ಅದಕ್ಕೂ ಅಥವಾ ಸೀರೆ ಕುಚ್ಚು ಹಾಕುವಂಥದ್ದು ಇದೆಲ್ಲ ಕೂಡ ಟಿಪ್ಪಂತದ್ದು. ನಿಂಗೋಗಿ ತೋರ್ಸಲಾಗುತ್ತಿತ್ತು, ನಡ್ದೊಂದು ಬ್ರೈಡ್ ಇಂದು ರೆಡಿ ಮಾಡ್ಲಿದ್ದು, ಬಟ್ ಅದು ನನಗೆ ಸಮಯ ಆಗದೆ ಆಯಕಷ್ಟೇ. ಇಲ್ಲ ಹೇಳಿದ್ರೆ ಅನ್ನೋದು ಆಕ್ಚುಲಿ ಈಗ ತೋರಿಸ್ತಿದ್ದೆ ನಿಂಗೋಗೆ. ಹಾಗೆ ಇದೆಲ್ಲ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಇದೆಲ್ಲವೂ ಚಾಲೆಂಜಿಂಗ್ ಜಾಬ್. ಯಾವತ್ತು ಒಂದು ಬ್ರೈಡಿನ ಇದರಲ್ಲಿ ಬಪ್ಪಗೆ ಸಾರಿಯ ವಿಷಯದಲ್ಲಿ ಅದಕ್ಕೂ ತುಂಬಾ ಹೇಳಿದ್ರೆ ಸೀರೆ ಸುತ್ತುವಂತ ವಿಚಾರಗಳಲ್ಲಿ ಅಷ್ಟೇ. ಈಗ ನಮ್ಮಲ್ಲಿ ಈ ಸೀರೆ ಮಾತ್ರ, ಇನ್ನು ಬೇರೆ ಬೇರೆ ಅಪ್ಪಗ ಈಗ ನಿಂಗ ನೋಡಿಕು GSB ಅಥವಾ ಇನ್ನು ತೆಲುಗು ಬ್ರಾಹ್ಮಿನ್ ಅಥವಾ ತಮಿಳ್ ಬ್ರಾಹ್ಮಿನ್ ಇವಕ್ಕೆಲ್ಲಪ್ಪಗ ಮಡಿ ಸೀರೆಯ ಉಡುವಂತಹ ರೀತಿ ಬೇರೆ. ಅದರಲ್ಲಿ ಈ 18 ಮೊಳ ಹಿಂಗೆಲ್ಲ ಬೇರೆ ಬೇರೆ ಮೊಳದ ಸೀರೆಗಳಿದ್ದು ಅದರ ತೆಕ್ಕೊಂಡು ನಾವು ಇನ್ನು ಅವಕ್ಕೆ ಕಚ್ಚೆ, ಬೇರೆ ರೀತಿಯ ಕಚ್ಚೆ ಹಾಕಿ ಸುತ್ತುವಂತದ್ದು ಅವರ ಟ್ರೆಡಿಷನಲ್ ಇದಕ್ಕೆ. ಇದೆಲ್ಲ ನಮಗೆ ಚಾಲೆಂಜಿಂಗ್ ಜಾಬ್ ಯಾವತ್ತದೆ. ಹಾಗಾಗಿ ಅದೆಲ್ಲವನ್ನು ನಾವು ಅವರ ಹತ್ರ ಮಾತಾಡುವಾಗ ನಾವು ಅವರ ತಿಳ್ಕೊಂಡು ಈಗ ಎಲ್ಲಿ ಹೋಗ್ತಾರೋ ನಾವು ಅವು ಯಾವ ಇದಕ್ಕೆ ಸೇರಿದೆವು ಎಲ್ಲವನ್ನು ನಾವು ತಿಳ್ಕೊಂಡು ಅವು ಹೆಂಗೆ ಅವರ ಟ್ರೆಡಿಷನಲ್ ಡ್ರೆಸ್ ಹೆಂಗಿರ್ತು ಹೇಳುವಂತದ್ದರ ಎಲ್ಲವನ್ನು ನಾವು ಪರ್ಫೆಕ್ಟ್ ಆಗಿ ನಾವು ಅದರ ನಮ್ಮ ಮನಸ್ಸಿಗೆ ಅದರ ತೆಕ್ಕೊಂಡು ನಾವು ಅಲ್ಲಿ ಸೈಟಿಂಗ್ಗೆ ಹೋಯ್ತು. ಇದೇ ಚಾಲೆಂಜಿಂಗ್ ಆಗಿರ್ತು ಯಾವತ್ತು ಕೂಡ. ಅದನ್ನೇ ನಾನು ಹೇಳಿದ್ದೆ ಯಾವತ್ತು
ಹೊಸತನ ಹೇಳುವಂತದ್ದು ಪ್ರತಿ ಕ್ಷಣಕ್ಕೂ ಕೂಡ ಇದ್ದು ಹೇಳುವಂತದ್ದು. ನಾವಾದ್ರೆ ಇಷ್ಟಪಟ್ಟು ಮಾಡಬೇಕು ಹೇಳುವಂತದ್ದು ಇಪ್ಪದು ಅಷ್ಟೇ. Okay. ಈಗ ನಿಂಗ ಹೇಳುವಂಗೆ ನಿಂಗ ಈ ಇಂಡಸ್ಟ್ರಿಯಲ್ಲಿ 20 ವರ್ಷದಿಂದ ಇದ್ದಿ. ಹಂಗೆ ಮುಂದಿನ 20 ವರ್ಷದಲ್ಲಿ ಈ ಇಂಡಸ್ಟ್ರಿ ಹೇಗಿತ್ತು ಹೇಳಿ ನಿಂಗಳ ಅನಿಸಿಕೆ? ಆ ಹೆಂಗೆ ಇಕ್ಕು ಹೇಳುವಂಥದ್ದು ಈಗ ನೋಡಿ 20 ವರ್ಷದ ಹಿಂದೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೆ. 20 ವರ್ಷದ ಹಿಂದೆ ಹೆಂಗಿತ್ತು ಹೇಳಿರೆ ಸೀರೆಯ ಬ್ಲೌಸ್ಗಳೆಲ್ಲ ನಿಂಗ ನೋಡಿಪಿ ಆವಾಗಿನ ಒಂದು ಟ್ರೆಂಡ್ ಈಗ ಸಾಧಾರಣ ನೋಡುವಾಗ ಉದ್ದ ಕೈಯ ಅಥವಾ ಒಂದು ಇಲ್ಲಿಯವರೆಗೆ ಬಪ್ಪಂತ ಹಾಫ್ ಸ್ಲೀವ್ ಹಾಂಗಿಪ್ಪದಿತ್ತು. ಈಗ ನೋಡಿ ಪ್ರತಿ ಒಂದು ಆ 4-5 ವರ್ಷಕ್ಕೊಂದ್ಸತಿ ಅದು ನಿಂಗೆ ರಿಪೀಟ್ ಆಗ್ತಾ ಇರುತ್ತು. ಉದ್ದ ಕೈ ಬಪ್ಪದು, ಫುಲ್ ಕೈ ಬಪ್ಪದು. ಇದೇ ರೀತಿ ಈಗ ಬ್ರೈಡಲ್ ಒಂದು ಒಂದು 4 ವರ್ಷ ಹಿಂದೆ ಎಂತಾಗಿತ್ತು ಹೇಳಿದ್ರೆ ಕಾಂಟೋರ್ ಬ್ಲಶ್ ಎಲ್ಲ ಜಾಸ್ತಿ ಯೂಸ್ ಮಾಡಿಕೊಂಡಿತ್ತು ಒಂದು ಟೈಮಲ್ಲಿ. ಈಗ ಎಂತ ಮಾಡ್ತಾವು ಫುಲ್ ನ್ಯಾಚುರಲ್ ಲುಕ್ಕಿಂಗ್ ಬರ್ತಾ ಇದ್ದು. ಹಾಗಾಗಿ ಪ್ರತಿ ಒಂದು 4-5 ವರ್ಷಕ್ಕೊಂದ್ಸತಿ ಅದು ರಿಪೀಟ್ ಆಗ್ತಾ ಇರುತ್ತು. ಹಾಗಾಗಿ ಬ್ಯಾಲೆನ್ಸ್ ಆಗ್ತಾ ಇರುತ್ತು. ಮುಂದೆ ಹೆಂಗಿತ್ತು 20 ವರ್ಷ ಹಿಂದೆ ಹೆಂಗಿತ್ತು ಹೇಳುವಾಗ ಈ ಕಚ್ಚೆ ಹಾಕುವಂತದ್ದು ಹಿಂದೆಯೂ ಇತ್ತು, ಈಗಲೂ ಇದ್ದು, ಅದು ಮುಂದೆಯೂ ಇರುತ್ತು. ನಿಂಗ ನೋಡಿದಂಗೆ ಈಗ ಕಾಶಿ ಯಾತ್ರೆಯಲ್ಲಿ ಹೇಳ್ತು ಕರೆಕ್ಟಾ? ಕಾಶಿ ಯಾತ್ರೆಯಲ್ಲಿ ಹೇಳುವಂತದ್ದು ಆವಾಗಲೂ ಇತ್ತು, ಈಗಲೂ ಇದ್ದು, ಮುಂದೆಯೂ ಇತ್ತು. ಹಾಗೆ ಒಂದು ಇಷ್ಟು ವರ್ಷಕ್ಕೊಂದ್ಸತಿ ಅದು ಪುನಃ ರಿಪೀಟ್ ಆಗ್ತಾ ಇರುತ್ತೆ. ಓಲ್ಡ್ ಇಸ್ ಗೋಲ್ಡ್ ಒಳ್ಳೆ ಹೇಳಿದ ಹಾಗೆ. ಹಾಗಾಗಿ ಅದು ಒಂದೊಂದು ಸಮಯದಲ್ಲಿ ಅದುವೇ ರಿಪೀಟ್ ಆಗ್ತಾ ಇರುತ್ತೆ. ಪ್ರಾಡಕ್ಟ್ಗ ಹೊಸತ್ತು ಬರ್ತಾ ಇರುತ್ತು. ಆದ್ರೆ ಈ ಸ್ಟೈಲ್ಗ ಟ್ರೆಂಡ್ಗ ಹೇಳುವಂತದ್ದು ಅದು ರಿಪೀಟ್ ಆಗ್ತಾ ಇರುತ್ತೆ. ಓಲ್ಡ್ ಇಸ್ ಗೋಲ್ಡ್ ಒಳ್ಳೆ ಹೇಳಕ್ ಇದು ಈ ಮಾತಿನ ನಮ್ಮನ ಹೇಳಿ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನಮ್ಮ ಇದ್ರ ಹೇಳಿಕೊಂಡಿತ್ತು ಹೆಚ್ಚಿದೆ. ನೋಡು ಹಳೆ ಸ್ಟೈಲ್ ಬ್ಲೌಸ್ ಪುನಃ ಬಂತ ದಾಳಿ. ಸೊ ನಿಂಗೆ ಹೇಳುವಾಗ ನನಗೆ ಆ ಮಾತು ನೆನಪಾಯ್ತು. ಸೊ ಈವನ್ ಈ ಎಂತ ಚೂಡಿದಾರ ಹೊಲ್ಸುದಕ್ಕೂ ಅದು ಪುನಃ ಓಲ್ಡ್ ಸ್ಟೈಲಿಂಗ್ ಈ ಪ್ಲಾಜೋ ಹೇಳುವ ಇದು ಸ್ಟೈಲ್ ಬಂತ. ಅದು ಆಕ್ಚುಲಿ ಓಲ್ಡ್ ಸ್ಟೈಲ್ ಇಟ್ಟಿದ್ದು ಹೇಳಿ ಅಮ್ಮ ಹೇಳಿ. ಸೊ ಎಸ್, ಖಂಡಿತ ನಿಂಗಳ ನನಗೆ ಕಾವ್ಯಕ್ಕ ಗೋಪಾಲಣ್ಣ ನಿಂಗಳ ನಾಮಿನೇಟ್ ಮಾಡಿದ್ದೆವು. ನಿಂಗ ನೆಕ್ಸ್ಟ್ 3 ಜನರ ನಾಮಿನೇಟ್ ಮಾಡಿಕು ಆನ್ ಹಿಂಗೆ ಮಾತಾಡ್ಸಿಕು ಹೇಳಿ ಆದರೆ ಯಾರ ಹೆಸರು ಹೇಳಿ ಇಷ್ಟಪಡ್ತೀನಿ? ನನಗೆ ಯೋಚನೆ ಮಾಡ್ಲಿ ಹಂಗೆ ತುಂಬಾ ಜನ ಇದ್ದವು. ಹೇಳುವಂತ ವ್ಯಕ್ತಿಗ ತುಂಬಾ ಜನ ಇದ್ದವು. ಯಾರ ಹೇಳಕ್ ಕೋಳಿ ಹೇಳೋದೇ ಕನ್ಫ್ಯೂಷನ್ ಆಗ್ತಾ ಇದ್ದ ನನಗೆ ಈಗ. ಯಾರು ಬೇಕಾದ್ರೂ ಹೇಳಕು. ಇದೇ ಫೀಲ್ಡ್ ಇಲ್ಲಿ ಮೇಕಪ್ ಫೀಲ್ಡ್ ಇಲ್ಲೇ ಆಯ್ಕು ಹೇಳುವ ಯಾವ ನಿರ್ಬಂಧವಿಲ್ಲ. ಬೇರೆ ಯಾವುದೇ ಫೀಲ್ಡ್ ಇಲ್ಲ ಆದ್ರೂ ನಿಂಗ ಹಾಗೆ ನೋಡ್ತಾರೆ ಅವು ಸತ್ಯ ಶೈಲಾ ಹೇಳಿದ್ದವು. ಅವರ ಕಾಂಟ್ಯಾಕ್ಟ್ ನಂಬರ್ ಅಥವಾ ಕೊಡ್ತೆ. ಅವರಜ್ಜ ಈ ಕೃಷಿಯ ವಿಷಯಲ್ಲಿ ಅಥವಾ ಅವು ವರ್ಕ್ ಕೂಡ ಮಾಡ್ತಾವು. ಅದರ ಜೊತೆಗೆ ರಜ್ಜ ಕೃಷಿಯ ವಿಷಯಲ್ಲಿಯೂ ಕೂಡ ಕನೆಕ್ಟ್ ಆಯ್ಕೊಂಡಿದ್ದು ಅವರನ್ನು ಕೂಡ ಮಾಡ್ಲಕ್ಕು. ಇನ್ನು ಹೇಳಿದರೆ ಸೌಜನ್ಯ ಹೇಳಿ ಒಬ್ರು ಇದ್ದವು. ಅವು ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಿ ಅವು ಕೃಷಿಯಲ್ಲಿ ಇಪ್ಪಂತಹ ವ್ಯಕ್ತಿಯನ್ನೇ ಮದುವೆ ಆಗಿ ಹೇಳಿದ್ರೆ ಲಾಯರ್ ಆಗಿ ಇದ್ದುಕೊಂಡು ಕೃಷಿಲಿ ಇಪ್ಪಂತವರನ್ನೇ ಮದುವೆ ಆಗಿ ಅವರ ಆದರ್ಶಂಗ ಬಹಳ ಬೇರೆ ಬೇರೆ ಇದ್ದು ನಿಂಗ ಮಾತಾಡ್ಸಿಪ್ಪಾಗ ಗೊತ್ತಕ್ಕು ನಿಂಗೆ. ಅವರನ್ನು ಕೂಡ ನಿಂಗ ಮಾತಾಡ್ಸಲಕ್ಕು. ಇನ್ನು ಹಂಗು ಹೇಳ್ತಾರೆ ಬಹಳಷ್ಟು ವ್ಯಕ್ತಿಗೆ ಇದ್ದವು. ಆದ್ರೆ ಹೆಂಗ್ ಹೇಳಿ ಈಗ ಸಡನ್ ನಿಂಗ ಕೇಳುವಾಗ ನನಗೆ ಯಾರ ಹೇಳಕ್ಕೊಳ್ಳಿ ಆನಂತರ ಹೇಳಕ್ಕೊಳ್ಳಿ ಆದ್ರೆ ಬೇಕಾದ್ರೆ ಆನಂತರ ಕೂಡ ಹೇಳಕ್ ನಿಂಗೆ ಪರ್ಫೆಕ್ಟ್ ಆಗಿ ಇಂಥವರನ್ನೇ ಮಾತಾಡ್ಸಿ ಹೇಳಿಬೇಕಾದ್ರೆ ನಾನು ಮತ್ತೆ ಅದರದ್ದೇ ಹೇಳಕ್. ಎಸ್ ಅಂಬಾಗ ಮತ್ತೆ ನಿಂಗ ಆಲೋಚನೆ ಮಾಡಿ ತಿಳಿಸಿ ನನಗೆ. ನಾನೆಂತ ಹೇಳ್ರೆ ಈಗ ನಿಂಗ ಹೇಳಿದಿಯಲ್ದ ಕಾವ್ಯ ಗೋಪಾಲಳ್ಳಿ ಹೇಳಿದಿಯಲ್ದ. ಹಾಗಾಗಿ ನಾನಿದ್ರೆ ಹೇಳ್ತಾ ಇದ್ದೆ ಗೋಪಾಲಂಗೆ ಗ್ರೂಮ್ ಮೇಕಪ್ ಮಾಡಿದವಳು ಆನವನ ಮದುವೆಗೆ. ಅದರ ಇಲ್ಲಿ ಹೇಳಿ ನಿಂಗ ಅವರ ಹೆಸರು ಹೇಳಿದ ಕಾರಣ ನಾನೀಗ ಅದ್ರ ನಿಂಗೋಗಿ ಹೇಳಿ ಇಷ್ಟಪಡ್ತೆ. ಸೊ ಎಸ್ ಆ ಕನೆಕ್ಷನ್ ಇದ್ದ ಮಗ. ಅರ್ಧ ಗಂಟೆ ನಿಂಗಳ ನಾಲೆಜಿನ ಎಂಗೋಗೆ ಶೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಂಗೋಗೆ. ಹಂಗೆ ಒಂದು ಮನುಷ್ಯಂಗೆ ಸಮಯ ಹೇಳುವಂತದ್ದರ ಕೊಡುದು ಅದೇ ಈ ಬ್ಯುಸಿ ಶೆಡ್ಯೂಲ್ ಇಲ್ಲಿ ಒಂದು ಸಮಯ ಹೇಳುವಂತದ್ದರ ಕೊಡುದು ಒಂದು ದೊಡ್ಡ ವಿಷಯ ಹೇಳಿ ಕನ್ಸಿಡರ್ ಮಾಡುವ ಅನಿಸು. 30 ನಿಮಿಷ ಹೇಳುದು ಸಣ್ಣದಲ್ಲ. 30 ನಿಮಿಷ ಹೇಳಿದ್ರೆ ಈ ಒಂದು ವಿಡಿಯೋಲಿ ರೆಕಾರ್ಡ್ ಆಗ್ತಾ ಇದ್ದು 30 ನಿಮಿಷ ಹೇಳಿದ್ರೆ ಅದ್ರ ಹಿಂದಿನ ಪ್ರಿಪರೇಷನ್ 1 ಗಂಟೆದ್ದಾಗಿತ್ತು. ಸೊ ತುಂಬಾ ಥ್ಯಾಂಕ್ಸ್ ನಿಂಗೆ.
ಹಾಗೆ ಆನೆಂತ ಹೇಳುದು ಹೇಳಿದ್ರೆ ಈಗ ಎನಗೂ ಕೂಡ ಅಷ್ಟೇ. ಈಗ ನಿಂಗೊಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಕ್ ಕೂಳಿಗೊಂತಿಲ್ಲ. ನೋಡಿ ಇಷ್ಟು ಹೊತ್ತು ಇನ್ನು ಈ ವಿಷಯಗಳಲ್ಲೆಲ್ಲ ಹೇಳುವಂತದ್ದಾದ್ರೆ ಇನ್ನುದೆ ಇಷ್ಟು ಈ ಸಮಯಾವಕಾಶಲ್ಲಿ ಎಲ್ಲವನ್ನು ಹೇಳಲೆ ಸಾಧ್ಯ ಇಲ್ಲ ಅಲ್ದ. ಬಹಳಷ್ಟು ವಿಚಾರಂಗ ನಿಂಗೊಗೆ ನಾನು ಹೇಳದ್ದೇ ಇಪ್ಪಂತ ವಿಷಯಂಗ ನಿಂಗ ಕೇಳಿದಂತಹ ಕೆಲವು ಪ್ರಶ್ನೆಗಳಲ್ಲಿಯೂ ಕೂಡ ಕೆಲವು ತುಂಬಾ ಕಡಿಮೆ ವಿಷಯಂಗ ಆಯ್ದು ಆನೀಗ ಹೇಳಿದ ವಿಚಾರಂಗ. ಇನ್ನು ಹ್ಮ್ ಇದಲ್ಲದೆ ಬಹಳಷ್ಟು ಇದರ ಹಿಂದೆ ಬಹಳಷ್ಟು ವಿಚಾರಂಗ ಇದ್ದು. ಆದರೂ ಹ್ಮ್ ಕೂಡ ನಿಂಗ ಕೇಳಿದ ವಿಷಯಲ್ಲಿ ಇಷ್ಟು ಹೊತ್ತಿಲಿ ಅದರ ಕವರ್ ಅಪ್ ಮಾಡ್ಲೆ ಅನ್ನೋ ಪ್ರಯತ್ನಿಸಿದ್ದೆ. ಆದ್ರೆ ಇನ್ನು ಹೇಳುವಂತ ವಿಚಾರಂಗ ಇದ್ದು. ಏನೇ ಇರ್ಲಿ ಈ ನಿಂಗ ಅನ್ನ ಕಾಂಟ್ಯಾಕ್ಟ್ ಆಗಿ ಈ ವಿಷಯಗಳೆಲ್ಲ ಕೇಳಿ ಇನ್ನೊಂದಷ್ಟು ಜನಕ್ಕೆ ತಲುಪಿಸ್ತಾ ಇದ್ದಿ. ಅದರ ಇದು ಹೇಳಿ ಅಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ನಿಂಗ ತಲುಪಿಸ್ತಾ ಇದ್ದಿ. ತುಂಬಾ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಿ. ಇದು ಎನ್ನ ಹಾಂಗಿಪ್ಪಂತಹ ಹಲವು ಜನಾಂಗಕ್ಕೆ ಹೆಲ್ಪ್ ಕೂಡ ಆಗ್ತಾ ಇದ್ದು. ಹಾಗಾಗಿ ನಿಂಗೊಗೆ ಯಾವ ರೀತಿ ಧನ್ಯವಾದಗಳ ಹೇಳಿಕ್ಕೂ ಕುಂತಿಲ್ಲ. ಆದರೂ ಒಂದು ಧನ್ಯವಾದಗಳ ಹೇಳ್ತಾ ಇದ್ದೆ. ಬಹಳ ಬಹಳ ಧನ್ಯವಾದಂಗ. ಸೊ ಎಸ್ ವೀಕ್ಷಕರೇ, ನಾನು ಕೇಳಿದ ಪ್ರಶ್ನೆ ಒಂದೆರಡು ಹೇಳಿ ಹೇಳಬೇಕು. ನಿಂಗೊಗೆ ಇನ್ನೂ ಹಲವಾರು ಪ್ರಶ್ನೆ ಇದ್ದು ಹೇಳಿ ಆದರೆ ಕಾಲ್ ಮೂಲಕವೂ ರೆಸುಮೆಕ್ಕಂಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಲಕ್ಕೂ ಹಾಗೆ ಅದು ಬೇಡ ಕಮೆಂಟ್ಸ್ ಇಲ್ಲೇ ಕೇಳ್ತೆ ಹೇಳಿ ಆದರೆ ಕಮೆಂಟ್ಸ್ ಇಲ್ಲಿ ಕೇಳಿರುದೆ ಅವು ಅದಕ್ಕೆ ಉತ್ತರವ ಕೊಡ್ತವು.